ಫಸ್ಟ್ ಟೈಮ್ ಮಾಡಿದೆ, ಅವ್ರು ಕಾಲ್ ಪಿಕ್ ಮಾಡಿಲ್ಲ. ಇನ್ನೊಂದು ಸರ್ತಿ ಮಾಡೋಣ, ನೋಡೋಣ ಯಾವ ಥರ ಇರ್ತಾರೆ ನೋಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಮಾ ಲೈಫ್ ನ್ಯೂಸ್ ಕಡೆಯಿಂದ. ಹೇಳಿ ಸರ್. ಸರ್, ನಿಮ್ಮ ಮೊನ್ನೆ ಕೊಪ್ಪದ ಬೇಲೆಯಲ್ಲಿ ಒಂದು ದೆವ್ವದ ಕಾಟ ಈ ಥರ ಒಂದು ದೊಡ್ಡ ಪ್ರಚಾರ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಯಿತು ವಿಡಿಯೋ. ನಿಮ್ಗೆ ಗೊತ್ತಾ ಅದು? ಗೊತ್ತು ಸರ್. ಅದು ಗೊತ್ತಾ ನಿಮಗೆ? ಅಲ್ಲಿಗೆ ನೀವು ಭೇಟಿಯಾಗಿದ್ರಾ? ಹೌದು ಸರ್, ನಾನು ಭೇಟಿಯಾಗಿದ್ದೆ. ಹ್ಞೂ 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 ಆಕ್ಚುಲಿ ಏನಂತ ಹೇಳಿದ್ರೆ ಅದೇನೋ ಒಂದು ವಿಡಿಯೋ ಎಲ್ಲ ಬಂದಿತ್ತಲ್ಲ, ಹಾಗೆ ಹ್ಞೂ ಹ್ಞೂ ವಿಚಿತ್ರ ವಿಡಿಯೋ ಎಲ್ಲ ಇತ್ತು. ಹಾಗೆ ಅದನ್ನು ವೀಕ್ಷಣೆ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಆ ಪ್ಲೇಸ್ ಚೆಕ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ಹ್ಞೂ 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 ಆ ಪ್ಲೇಸ್ ಅಲ್ಲಿ ನನಗೆ ಕಂಡ ಹಾಗೆ ಹ್ಞೂ 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 ಅಲ್ಲಿ ಅಂದ್ರೆ ಅವ್ರದ್ದು ಇದ್ದದ್ದೇನಂತ ಹೇಳಿದ್ರೆ ಪ್ರೇತ ಕಾಟ, ಮತ್ತೆ ಏನಂತ ಹೇಳಿದ್ರೆ ಪ್ರೇತ ಬಾಧೆಯಿಂದ ಬಟ್ಟೆ ಸುಡ್ತದೆ, ಮತ್ತೆ ಪ್ರೇತ ಕಣ್ಣಿಗೆ ಕಾಣ್ತದೆ ಅಂತ ಹೇಳುವಂತದ್ದಿತ್ತು. ಹ್ಞೂ 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 ಅಂದ್ರೆ ಅವರು ಅದರಲ್ಲಿ ಮೊಬೈಲ್ ಎಲ್ಲ ಕ್ಲಿಕ್ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ಅದೇ ಶಬ್ದಗಳು ಆಗ್ತದೆ ಅಂತ ಹೇಳಿ. ಅದೇ ಅವರು ಕತ್ತು ಹಿಡ್ದಂಗಾಗುತ್ತೆ, ಮತ್ತು ಬಟ್ಟೆಗಳು ತಾನಾಗೆ ಬೆಂಕಿ ಹಚ್ಕೊಳುತ್ತೆ, ಮತ್ತು ಅದರ ಹತ್ರ ಒಂದು ಬೆಂಕಿ ಪಟ್ಟಣನೂ ಸಿಕ್ಕಿದೆ, ಮತ್ತು ಆ ಚಿನ್ನಾಭರಣ ಇದಾಗುತ್ತೆ, ಮಾಯವಾಗುತ್ತೆ, ಮೊಬೈಲ್ ಫೋನು ಮಾಯವಾಗುತ್ತೆ. ಈ ಥರ ತುಂಬ ಘಟನೆ ಆ ಮನೆಯಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವಿಚಿತ್ರವಾಗಿದೆ ಅಲ್ಗ, 3 ತಿಂಗಳಿಂದ ಅವ್ರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಅದು ನಿಜನಾ? ಸರ್, ಅದು ಏನಂತ ಹೇಳಿದ್ರೆ ಅವರ ಸನ್ನಿವೇಶ ನೋಡ್ಲಿಕ್ಕೆ ಹೋದ್ರೆ ಹ್ಞೂ ಹ್ಞೂ 3 ತಿಂಗಳಿಂದ ಅವರು ಸ್ವಲ್ಪ ಮಾನಸಿಕ ಖಿನ್ನತೆಗೆ ಒಳಪಟ್ಟಿದ್ರು. ಹ್ಞೂ 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 ಹಾಗೆ ಆಗಿರುವುದರಿಂದ ಅವರು ಹೇಳುವ ಸ್ಥಿತಿಗತಿ ಯಾವ ಮಟ್ಟದಲ್ಲಿ ಉಂಟು ಅಂತ ಹೇಳಿ ನೇರವಾಗಿ ಕೂಡ ಹೇಳಲಿಕ್ಕೆ ಒಂದು ಡಿಸಿಷನ್ ತಗೊಳ್ಳಿಕ್ಕೆ, ತೀರ್ಮಾನ ತಗೊಳ್ಳಿಕ್ಕೆ ಆಗುದಿಲ್ಲ. ಹ್ಞೂ 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 ಯಾಕೆ ಹೇಳಿದ್ರೆ ಅಲ್ಲಿ ದೊಡ್ಡವರು ಪೋಷಕರು ಹೇಳುವುದು ಮತ್ತು ಮಕ್ಕಳು ಹೇಳುವ ರೀತಿಗೆ ಅದನ್ನು ಕೆಲವರು ನಮ್ಮದವರು ತುಳುನಾಡಿನಲ್ಲಿ ನಂಬಲೇಬೇಕಾಗ್ತದೆ. ಹ್ಞೂ 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 ಆ ರೀತಿಯಲ್ಲಿ ಅದು ಸರಿ ಹೇಗೆ ತಪ್ಪು ಹೇಗೆ ಅಂತ ಹೇಳಿ ಸಡನ್ಲಿ ಹೇಳಲಿಕ್ಕೆ ಸಹ ಆ ಅಕ್ಕದ ಸನ್ನಿವೇಶದಲ್ಲಿ ಅವರ ಪ್ರಶ್ನೆಗಳು ಮತ್ತು ಅವರ ಕೆಲವೊಂದು ಸನ್ನಿವೇಶಗಳು ಹಾಗೆ ಮೂಡ್ತಾ ಇತ್ತು ಅಲ್ಲಿ. ಹ್ಞೂ 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 ಆದ್ರೆ ಅವರು ಹೇಳ್ತಿದ್ದದ್ದು ಏನಂತ ಹೇಳಿದ್ರೆ 3 ತಿಂಗಳಿಂದ ಮಾತ್ರ ನಮಗೆ ಸಮಸ್ಯೆ ಇದು ಹೆಚ್ಚು ಆಯ್ತು ಅಂತ ಹೇಳ್ತಾರೆ. ಹಾಂ ಹಾಂ 3 ತಿಂಗಳಿಂದ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ, ವಾಸ್ತು ಪ್ರಕಾರ ಯಾವ ಥರ ಸಮಸ್ಯೆ ಹೆಚ್ಚಾಗಿರ್ಬೋದು? ಅವರ ಒಂದು ಮನೆಯಿಂದ ಬಂದಿರೋದಾ, ಇಲ್ಲ ವಾಸ್ತು ಪ್ರಕಾರ ಬಂದಿರ್ಬೋದಾ? ಸರ್, ಇವಾಗ ನನ್ನ ಇದರಲ್ಲಿ ನನ್ನ ಅನುಭವ ಪ್ರಕಾರ ನಾನು ಇವಾಗ ಸ್ವರ್ಣಪ್ರಿಯ ವಾಸ್ತು ಮಡಂತೆರು ಕಡೆಯಿಂದ ನಾನು ಸುಮಾರು 100-200 ಮನೆಗಳನ್ನು ನಾನು ಸಮೀಕ್ಷೆ ಮಾಡಿದ ಬುಕ್ ರೆಕಾರ್ಡ್ ನನ್ನ ಹತ್ರ ಉಂಟು. ಹ್ಞೂ 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 ಇಲ್ಲಿ ಬುಕ್ ರೆಕಾರ್ಡ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ದೈವಾಧಾರಿತವಾದಂತ ವಿಷಯಗಳು ಉಂಟು, ಮತ್ತೆ ಏನಂದ್ರೆ ಮನೆಯ ಗ್ರಹ ದೋಷಗಳು ಉಂಟು, ಮತ್ತೆ ಜನರ ಸನ್ನಿವೇಶ ಕೂಡ ಸಮಸ್ಯೆಗಳು ಕೂಡ ಉಂಟು. ಕೆಲವೊಂದ್ಸಲ ಇಲ್ಲಿ ಸಂಪ್ರದಾಯ ಮತ್ತು ವಿಜ್ಞಾನದ ವಿಷಯಗಳು ಕೂಡ ಉಂಟು. ಆದ್ರೆ ಮನುಷ್ಯನಿಗೆ ಪರಿಹಾರಕ್ಕೋಸ್ಕರ ಮಂತ್ರ, ತಂತ್ರ, ಯಂತ್ರ ಅಥವಾ ಪೂಜೆ, ವಾಸ್ತು ಹ್ಞೂ ಹ್ಞೂ ಅಥವಾ ಬೇರೆ ಇಲ್ಲಿ ಕಡೆಯೋದೆಲ್ಲ ಅಂತ ಈ ತರ ಎಲ್ಲ ಅಂತ ಹೇಳುವಂತ ತುಂಬಾ ಸನ್ನಿವೇಶ ಉಂಟು. ಜನರಿಗೆ ಯಾವುದರಿಂದ ಇಲ್ಲಿ ಪರಿಹಾರ ಸಿಕ್ಕಿದೆ ಅಂತ ಹೇಳುವಂತದ್ದು ಎಲ್ಲಿ ಕೂಡ ಕಡಿಮೆ. ಯಾಕೆ ಹೇಳಿದ್ರೆ ಅದೊಂದು ಕಾಲಘಟ್ಟದಲ್ಲಿ ಆ ಸಮಯಕ್ಕೆ ಏನಾದ್ರೂ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವರದು ಮನುಷ್ಯನ ಒಬ್ಬೊಬ್ಬನ ಸಮಸ್ಯೆ ಒಂದೊಂದು ರೀತಿಯಲ್ಲಿ ಉಂಟು. ವಾಸ್ತು ಪ್ರಕಾರ ಯಾವ ರೀತಿ ಅವ್ರಿಗೆ ಒಂದು ಅಂದ್ರೆ ಇಲ್ಲಿ ಈ ಮನೆಯನ್ನು ನಾನು ನೋಡಿದಾಗ ಈ ಮನೆ ನನ್ನ ಪ್ರಕಾರ 3 ತಿಂಗಳಿಂದ ಸಮಸ್ಯೆ ಅಲ್ಲ. ಹ್ಞೂ 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 ಅಂದ್ರೆ ಇದು ಪ್ರೇತ ಬಾಧಿತವಾದಂತ ಅಥವಾ ವಾಮಾಚಾರದಿಂದ ಬಂದಂತ ಸಮಸ್ಯೆ ಅಂತ ನಾನು ಒಪ್ಪಿಕೊಳ್ಳುವುದಿಲ್ಲ. ಓಕೆ 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 ಯಾಕಂದ್ರೆ ನನ್ನ ಪ್ರಕಾರ ಆಯಾದಿಗಳಲ್ಲಿ ದಿಕ್ಪಾಲಕರಲ್ಲಿ ಏನಂದ್ರೆ ಇವಾಗ ಒಂದೊಂದು ಮೂಲೆಯಿಂದ ಏನೇನು ಸಮಸ್ಯೆಗಳು ಬರ್ತದೆ ಅಂತ ಹೇಳಿ ನಮಗೆ ಅದು ವಂಶ ಅಥವಾ ಸಂತಾನ ಅಥವಾ ತಂದೆ ಮಗ, ತಾಯಿ ಮಗಳು ಅಥವಾ ಅತ್ತೆ ಸೊಸೆ, ಈ ತರ ಒಂದು ಸಮಸ್ಯೆಗಳನ್ನು ಮನೆಯಲ್ಲಿ ವಂಶ ಪಾರಂಪರೆಯಿಂದ ಬಂದಿರ್ಬೋದು ಅಂತ ಅನ್ಕೊಳ್ಬೋದು. ಅಂದ್ರೆ ಇದು ಏನಾಗಿದೆ ಅಂತ ಹೇಳಿದ್ರೆ ಇವ್ರದ್ದು ಇಲ್ಲಿ ಈ ಜಾಗದ ಒಂದು ಅಂದ್ರೆ ಒಂದು ಜಾಗದ ಒಂದು ವಿಚಾರವನ್ನು ನೋಡಿದಾಗ ಹೆಣ್ಣು ಕಡೆಯಿಂದ ಅಂತ ಹೇಳಿದ್ರೆ ಈ ವೈಫ್ ಕಡೆಯಿಂದ ಕೂಡ ಇವ್ರದ್ದು, ಹೆಂಡತಿ ಕಡೆಯಿಂದ ಕೂಡ ಉಂಟು, ಮತ್ತೆ ಗಂಡನ ಸೈಡ್ ಇಂದ ಕೂಡ ಅಂದ್ರೆ ಮೂಲ ತಲೆಮಾರಿಯಿಂದ ಬಂದಂತ ಸಮಸ್ಯೆಗಳು, ಇವರ ಹತ್ರ ತೀರ್ಮಾನಗಳು ಇಲ್ಲದೆ ಇರುವಂತದ್ದು ಒಂದು ಮಾನಸಿಕ ಕೊರತೆ ಕೂಡ ಉಂಟು. ಅಂದ್ರೆ ಇವರಿಗೆ ಗೊತ್ತಿದೆ ಅದು, ಹ್ಞೂ 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 ಅದು ತೀರ್ಮಾನಕ್ಕೆ ಬರಲಿಲ್ಲ ಅಂತ ಹೇಳುವಂತದ್ದು. ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ ಇವರ ವೈಯಕ್ತಿಕ ಜೀವನದಲ್ಲಿ ಕೂಡ ಆಯಾದಿಗಳನ್ನ ಹಾಕುವಾಗ ಅದು ಮನೆ ದೋಷ ಒಂದು ಆಲ್ರೆಡಿ ಇದೆ. ನ್ಯೂಸಲ್ಲಿ ತುಂಬ ಬಂತು, ವಾಸ್ತು ಪ್ರಕಾರ ಏನು ಪ್ರಾಬ್ಲಮ್ ಇಲ್ಲ, ಅವ್ರ ಮನೆಯಲ್ಲಿ ಅಷ್ಟು ಏನು ಪ್ರಾಬ್ಲಮ್ ಇಲ್ಲ, ಅವರು ಒಂದು ವೈಯಕ್ತಿಕವಾಗಿ ಮಾಡಿದ್ದಾರೆ. ಇಲ್ಲ ಇಲ್ಲ ಸರ್, ಇವಾಗ ಏನು ಅಂತ ಹೇಳಿದ್ರೆ ನಾನು ಹೇಳ್ತಿರೋದೇನಂದ್ರೆ ಅದು 15 ವರ್ಷದ, ಈಗ ಅವ್ರ ಮನೆ ಕಟ್ಟಿ ಅಲ್ಲಿ 17 ವರ್ಷ ಆಯ್ತು. ಹ್ಞೂ ಹ್ಞೂ
ಅವರು ಎಷ್ಟು ವರ್ಷದಿಂದ 17 ವರ್ಷದಿಂದ ಮನೆ ಕಟ್ಟಿದ್ದಾರೆ. 15 ವರ್ಷದಿಂದ ಸಣ್ಣದಾಗಿ ಪಾಯಿಂಟ್ಸ್ ಅದು ಸ್ಟಾರ್ಟ್ ಆಗಿದೆ. ಅಂದ್ರೆ ಇವರಿಗೆ ಮೂಲತಃ ಗೊತ್ತಾಗ್ಲಿಲ್ಲ. ಒಂದು 2 ರೂಮು 3 ರೂಮು ಕಟ್ಟಿದಷ್ಟೇ. ಈಗ ಮನೆ RCC ಮನೆನೇ ಕಟ್ಟಿಕೊಂಡಿದ್ದಾರೆ ಪ್ರಾರಂಭದಲ್ಲಿ. ಹ್ಮ್ 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 ಕಟ್ಟಿಕೊಂಡಂತ ವಿಧಾನ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ತಪ್ಪಾಗಿದೆ. ತಪ್ಪಾಗಿದೆ. ಅದರಿಂದ ಇವರಿಗೆ ಏನಂದ್ರೆ ಜೀವನದಲ್ಲಿ ಸುಖ ಮನಶಾಂತಿ ಇಲ್ಲ. ಸುಖ ಶಾಂತಿ ನೆಮ್ಮದಿಯಲ್ಲಿ ಇವರಿಗೆ ಏನಾಗಿದೆ ಅಂದ್ರೆ ನಷ್ಟಗಳು ತುಂಬಾ ಕಂಡು ಬಂದಿದೆ. ಮತ್ತೆ ನಾನು ಆ ಮಕ್ಕಳಲ್ಲಿ ಕೆಲವೊಂದು ಕ್ವಶನ್ಗಳನ್ನೆಲ್ಲ ಕೇಳಿ ಆನ್ಸರ್ ಮಾಡಿದಾಗ ನಾನು ಉತ್ತರಿಸಿದಾಗ ಹ್ಮ್ ಹ್ಮ್ ಅಲ್ಲಿ ನಡೆದಂತ ವಿಚಾರಗಳು ಇವರಿಗೆ ಬಹಳ ಯೋಚನೆಕಾರಿ ಆಯ್ತು. ಅಂದ್ರೆ ಇವರು ಒಪ್ಪಿಕೊಂಡಿದ್ದಾರೆ ಅದನ್ನು 3 ವರ್ಷದಿಂದಲೇ ಸಮಸ್ಯೆಗಳು ಹೀಗೆ ಅಂದ್ರೆ ಯಜಮಾನನಿಗೆ ಬಲಕಾಲಲ್ಲ ಎಡಕಾಲಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಕೇಳಿದೆ. ಹಾಗಾದ್ರೆ ಇದು ಮೂರು ತಿಂಗಳಿಂದ ಈ ಸಮಸ್ಯೆ ಅಲ್ಲ, 3 ವರ್ಷದ ಕಳೆಯಿಂದ ಈ ಸಮಸ್ಯೆ ಇದೆ. ಅಲ್ಲ 15 ವರ್ಷದಿಂದಲೇ ಇವರಿಗೆ ಸಮಸ್ಯೆ ಸ್ಟಾರ್ಟ್ ಆಗಿದೆ ಏನಂತ ಹೇಳಿದ್ರೆ ಹ್ಮ್ ಹ್ಮ್ ಆಕ್ಚುಲಿ ಒಂದು ಗರ್ಭ ಧರಿಸಬೇಕಾದ್ರೆ ಒಂದು ಸಣ್ಣ ಒಂದು ವೀರ್ಯಾಂಶದಿಂದ ಮತ್ತೆ ಅದಕ್ಕೆ ದೇಹ ರೆಡಿ ಆಗ್ತದೆ. ಹ್ಮ್ 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 ಅಂದ್ರೆ ಇವಾಗ ಇವರಿಗೆ ಡೆಲಿವರಿ ಟೈಮ್ ಅಂತ ಹೇಳ್ಬೋದು. ಅಂದ್ರೆ ಈಗ ಆ ಸಮಸ್ಯೆ ಇವರಿಗೆ ಎಲ್ಲ ರೀತಿಯಿಂದ ಕಾಡ್ಲಿಕ್ಕೆ ಒಂದು ಅನಿವಾರ್ಯ ಒಂದು ಸಂದರ್ಭ ಬಂದಿರಬಹುದು. ಅಂದ್ರೆ ಇವಾಗ ಇವರು ಏನಾದ್ರು ತುಳುನಾಡಿನ ದೇವರ ಆರಾಧನೆ ಬಿಟ್ಟು ಹೋಗಿರುವಂತ ಸನ್ನಿವೇಶಗಳು, ಹ್ಮ್ 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 ಅಥವಾ ಇವರ ಹೆಣ್ಣಿನ ಕಡೆಯಿಂದ ಏನಾದ್ರು ತೀರ್ಮಾನಗಳು, ಅಥವಾ ಗಂಡನ ಕಡೆಯಿಂದ ಏನಾದ್ರು ತೀರ್ಮಾನಗಳು ವಿಚಾರಗಳಿರುವಂತದ್ದು ಇವರಿಗೆ ಅದು ಎಲ್ಲ ವ್ಯವಹಾರದಲ್ಲಿ ಕೂಡ ಇವರಿಗೆ ನಷ್ಟ ಕಷ್ಟಗಳು ಇವರಿಗೆ ಬಂದಿದೆ. ಅದನ್ನು ಮತ್ತೆ ತುಳುನಾಡಲ್ಲಿ ಕಡಿಯುವುದೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು 3 ದಿವಸ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ. ಆಲ್ಮೋಸ್ಟ್ ನೈಟ್ ಎಲ್ಲ ಹೋಗಿದ್ದೆ, ಸ್ಟೇ ಆಗಿದ್ದೆ. ನನಗೂ ಆ ಥರ ಏನಾದರೂ ಅನುಭವ ಆಗಿಲ್ಲ ಅದರಿಂದ ಅಲ್ಲಿ ಆಗಿಲ್ಲ. ಅಲ್ಲಿ ಅಕ್ಕಪಕ್ಕದವ್ರ ಮನೆಗೂ ಏನೋ ಆ ಥರ ಒಂದು ಅನುಭವ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮನೆಗೆ ಮಾತ್ರನೂ ಆಗುತ್ತೆ, ವಾಸ್ತು ಪ್ರಕಾರ ಆಗುತ್ತಾ, ಅವ್ರ ಮನೆಗೆ ಮಾತ್ರನೂ ಆಗುತ್ತಾ, ಇಲ್ಲ ಬೇರೆಯವ್ರಿಗೂ? ನಾನು ಇವರಿಗೆ ಏನಂದ್ರೆ ಇದನ್ನು ನಾನು 9 ತಿಂಗಳಲ್ಲಿ ಇದನ್ನು ಸ್ಟಾಪ್ ಮಾಡಿಸಿ ಇದೇ ಮನೆಯಲ್ಲಿ ನಿಮ್ಗೆ ಜೀವನ ಮಾಡಿಸಿ ಕೊಡ್ತೇನೆ ಅಂತ ಹೇಳಿದ್ರಾ? ಓಕೆ. ಯಾಕೆ ಹೇಳಿದ್ರೆ ಯಾವುದೇ ಸರ್ವಿಸ್ ಚಾರ್ಜ್ಗಳು ನಿಮ್ಮದು ಬೇಡ, ಮಕ್ಕಳಿಗೋಸ್ಕರ ನಾವೇನಾದ್ರೂ ಬದುಕುವ ಹಾಗೆ ಮಾಡಿಕೊಡ್ತೇವೆ. ಇಲ್ಲೊಂದು ವೈಬ್ರೇಟ್ ಅಂದ್ರೆ ಭೂಮಿ ವೈಬ್ರೇಟ್ ಅಂದ್ರೆ ಇದನ್ನು ಬೇರೆಯವರು ಹೇಳಿದ್ರೆ ನಾಗ ಬೀದಿ ಅಂತೆಲ್ಲ ಹೇಳ್ತಾರೆ. ನಾಗ ಬೀದಿ ಅಲ್ಲ, ಒಟ್ಟಿನಲ್ಲಿ ಶೇಷದ ಒಂದು ಅಂಶದ ಕೊರತೆ ಅಲ್ಲಿ ಉಂಟು. ಅವಾಗ ಅವರಿಗೆ ಏನಂತಂದ್ರೆ ಬಿಸ್ನೆಸ್ ಸಂಪರ್ಕಗಳು ಸಮಸ್ಯೆ ಆಗ್ತದೆ, ಗಂಡ ಹೆಂಡತಿಯ ಅಲ್ಲಿ ವೈರಾಗ್ಯ ಬರ್ತದೆ, ಶತ್ರುಗಳ ಕಾಟ ಬರ್ತದೆ. ಮತ್ತೆ ಅವರಿಗೆ ಈ ತರ ತಂತ್ರ ಮಂತ್ರ ದಿಂದ ಬರುವಂತ ವಿಚಾರಗಳು ಇವರಿಗೆ ಕಂಡು ಬರ್ತದೆ. ಜೀವನದಲ್ಲಿ ಎಲ್ಲ ವ್ಯವಹಾರದಲ್ಲಿ ಕೂಡ ಇವರಿಗೆ ಸುಖದಿಂದ ಜಾಸ್ತಿ ಕಷ್ಟ ನಷ್ಟಗಳು ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಆ ಸನ್ನಿವೇಶ ಏನಾಗಿದೆ ಅಂತ ಹೇಳಿದ್ರೆ ಈಗ ತೀರಾ ಅವರಿಗೆ ಮಾನಸಿಕ ಡಿಪ್ರೆಷನ್ ಅಂತ ಹೇಳ್ಬೋದು. ಅಂದ್ರೆ ಮಾನಸಿಕ ಖಿನ್ನತೆಗೆ ಒಳಪಟ್ಟಿರೋ ಒಂದು ಆಗಿರ್ಬಹುದು. ಅಂತ ಹೇಳಿದ್ರೆ ಯಾವುದನ್ನು ಕೂಡ ಸೂಕ್ಷ್ಮವಾಗಿ ನೇರವಾಗಿ ಅವರಿಗೆ ಏನಂತ ಹೇಳಿದ್ರೆ ಇವಾಗ ಜಡ್ಜ್ ಮಾಡಕ್ಕಾಗಲ್ಲ. ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಅವರಿಗೆ ಬದುಕಲಿಕ್ಕೆ ಎಲ್ಲ ರೀತಿಯ ಸೌಕರ್ಯಗಳು ಅಥವಾ ಇನ್ಕಮ್ ಅವರಿಗೆ ಕಡಿಮೆ ಆದಾಗ ಅವರ ಮನೆಯಲ್ಲಿ ಕೂಡ ಚಿನ್ನ ಕಾರಣಾಂತರದಿಂದ ಯಜಮಾನ ಒಂದು ಹೇಳದೆ ಮನೆಯವರಿಗೆ ಹೇಳದೆ ಅವನ ಕಷ್ಟಕ್ಕೆ ಅಡವು ಇಡ್ಲಿಕ್ಕೆ ತೆಗೆದಿರ್ಬೋದು. ಮತ್ತೆ ಆ ವಿಷಯಗಳನ್ನು ಮಾತಾಡ್ತಾ ಬಂದಾಗ ಮರು ದಿವಸ ತಂದು ಇಟ್ಟಿರ್ಬೋದು ಅಥವಾ ಬಿಡಿಸಿ ಇಟ್ಟಿರ್ಬೋದು. ಈಗ ಬೆಂಕಿ ಅಂತ ನಂತರದಿಂದ ನಾವು ಕೆಲವು ಸಲ ಕರೆಂಟ್ ತೋರಿಸ್ಕೊಳ್ಬಹುದು. ಕೆಲವೊಂದು ಬೇಜವಾಬ್ದಾರಿಯಿಂದ ಬಟ್ಟೆಗೆ ಅಥವಾ ಈಗ ನಾವು ನೋಡಿ ಈಗ ದೇವರಿಗೆ ದೀಪ ಇಡುವಾಗ ಹಂಗಂದ್ರೆ ಮನೆದ್ದು ಏನು ಪ್ರಾಬ್ಲಮ್ ಬಂದಿಲ್ಲ. ಮನೆಯಲ್ಲಿ ಪ್ರೇತ ನೇರವಾಗಿ ಕಣ್ಣಿಗೆ ಕಾಣುವಂತ ದೃಶ್ಯ ಇವರ ಮನೆಯಲ್ಲಿ ಇಲ್ಲ. ಅದೇ ಮನೆಯಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ವಾಸ್ತು ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಅವ್ರಿಗೆ ಒಂದು ಮನಸ್ಥಾಂತಿ ಸ್ವಲ್ಪ ಅಲ್ಲ, ಇವರಿಗೆ 110% ಕೂಡ ಇವರಿಗೆ ಮನೆಯಲ್ಲಿ ಪ್ರಾಬ್ಲಮ್ ಇದೆ. ಓಕೆ ಅದು ಇವರಿಗೆ 100% ಇದೆ. ಅಂದ್ರೆ ಇದನ್ನು ಯಾವುದೇ ಹೋಮದಲ್ಲಿ ಅಥವಾ ಪೂಜೆಯಿಂದ ಇವರು ಯಾರಾದ್ರೂ ಒಬ್ಬ ವ್ಯಕ್ತಿ ನಮ್ಮ ತುಳುನಾಡಲ್ಲಿ ಇವರಿಗೆ ಮನೆಯಲ್ಲಿ ಈ ತರ ಪರಿಸ್ಥಿತಿ ಇದ್ದಾಗ್ಲೇ ಅದನ್ನು ಸರಿ ಮಾಡಿಕೊಟ್ರೆ ಅದನ್ನು ನಾವು ಒಂದು ನೋಡ್ಬೋದು, ಗಮನಿಸಬಹುದು. ನಮಗೆ ಕೂಡ ಅದರ ಒಂದು ಉತ್ತರ ಬೇಕಿತ್ತು. ಮತ್ತೊಂದು ಹೇಳಿದ್ರೆ ಆ ಮನೆಗೆ ಏನಂದ್ರೆ ಸ್ಕ್ಯಾನಿಂಗ್ ಅಥವಾ ಸ್ಕ್ಯಾನ್ ಬೇಕು, ಅಥವಾ ಎಲ್ಲಿ ಡಿಪ್ರೆಷನ್ ಆಗ್ತಾ ಇದೆ ಅದನ್ನು ಆಪರೇಷನ್ ಮಾಡ್ಬೇಕು, ಅಂದ್ರೆ ಅಲ್ಲಿ ಸರಿಪಡಿಸ್ಕೊಳ್ಬೇಕು. ಮತ್ತೊಂದು ಬಟ್ಟೆಗೆ ಬೆಂಕಿ ಹಾಕಿ ಅಲ್ಲಿ ಮ್ಯಾಚ್ ಬಾಕ್ಸ್ನ ಒಂದು ಕಡ್ಡಿ ಇದೆ, ಅಲ್ಲೇ ಇತ್ತು. ಅದು ಜನರು ಮಾಡಿರ್ಬೋದಾ ಇಲ್ಲ ಏನು ದುಷ್ಟಶಕ್ತಿ ಮಾಡಿರ್ಬೋದಾ? ಅಲ್ಲ, ದುಷ್ಟಶಕ್ತಿ ಅಂತಲ್ಲ. ಇಲ್ಲಿ ತುಳುನಾಡಿನಲ್ಲಿ ಕೆಲವು ಸಲ ಬೇರೆ ಬೇರೆ ಕಾರಣಾಂತರಗಳಿಂದ ನಾನು ನಂಬುದಿಲ್ಲ ಅದನ್ನು
ಬೆಂಕಿ ಹಾಕ್ಬೇಕಂದ್ರೆ ದೇವ್ರಿಗೂ ಅಷ್ಟು ಶಕ್ತಿ ಇದೆಯಲ್ವಾ? ಬೆಂಕಿಯಿಂದ ಕೂಡ ತಂದಿರ್ಬೋದು, ಅಥವಾ ಏನಾದ್ರೂ ಬೇರೆ ಅನಾಹುತಗಳು ಕೂಡ, ಆಕ್ಸಿಡೆಂಟ್ ಆಗುವಂಥದ್ದು, ಅಂದ್ರೆ ಪ್ರಾಣ ಅಪಾಯಕ್ಕೆ ಏನಾದ್ರೂ ಎದುರಾಗುವಂಥದ್ದು, ಸೂಚನೆ ಸೂಚನೆ ತುಂಬಾ ಇದೆ. ಸೂಚನೆ ಕೊಟ್ಟಿರ್ಬೋದಾ? ಸೂಚನೆ ಕೊಟ್ಟಿರ್ಬೋದು, ಅಂದ್ರೆ ಸರಿ ಮಾಡ್ಕೊಳ್ಳು, ನೀನು ತಪ್ಪಿದ್ದಲ್ಲಿ ತಿದ್ದಿಕೊಳ್ಳು ಅಂತ ಹೇಳುವಂಥದ್ದು ಕಂಡಿರ್ಬೋದು ಇವರಿಗೆ. ಸೂಚನೆ ಕೊಟ್ಟಿರ್ಬೋದು. ಸೂಚನೆ ಕೊಟ್ಟಿರ್ಬೋದು. ಅದನ್ನೆಲ್ಲ ಇವ್ರು ಏನ್ ಮಾಡಿದಾರೆ ಅಂತ ಅಲ್ಲಿ ಮ್ಯಾಚ್ ಬಾಕ್ಸ್ ಹೆಂಗ್ ಬಂತಂದ್ರೆ ಗೊತ್ತಾಗ್ತಾ ಇಲ್ಲ. ಅದೇ ನಾನು ಹೇಳಿರುವಂತದ್ದು. ಅನ್ನಂತ ಹೇಳಿದ್ರೆ ಇವರಿಗೆ ಈ ಕಷ್ಟ ಕಾಲದಲ್ಲಿ ಅಂದ್ರೆ ಇವರಿಗೆ ಅದರ ಒಂದು ಉತ್ತರ ಹುಡುಕ್ಲಿಕ್ಕೆ ಆಗದಿದ್ರೆ ಅವರು ಯಾರ ಹತ್ರ ಗೊತ್ತಿದ್ದಂತ ಒಬ್ಬ ವ್ಯಕ್ತಿಗಳಲ್ಲಿ ಅಥವಾ ಒಂದು ವೈಜ್ಞಾನಿಕವಾಗಿ ಕೂಡ ಟೆಸ್ಟ್ ಮಾಡಿಸಬಹುದಿತ್ತು, ಅಥವಾ ಸಾಂಪ್ರದಾಯಿಕವಾಗಿ ಕೂಡ ಅದನ್ನು ಕಂಡು ಹಿಡಿಯುವಂತ ವಿಧಾನಗಳೆಲ್ಲ ಉಂಟು, ಕಂಡು ಹಿಡಿಬಹುದು. ಅದನ್ನು ಏನು ಅಂತ ಈಗ ಬಾಡಿಯಲ್ಲಿ ಏನಾದ್ರೂ ಒಂದು ಕಾಯಿಲೆ ಉಂಟು ಅಂತ ಹೇಳಿದ್ರೆ ಒಂದು ಆಪರೇಷನ್ ಮಾಡ್ಬೇಕು. ಹಂಗೆ ಅದು ಮ್ಯಾಚ್ ಬಾಕ್ಸ್ ಅದು ಯಾರು ಮಾಡಿರ್ಬೋದು, ದೇವರು ಈ ತರ ದುಷ್ಟಶಕ್ತಿ ಏನೋ ಮಾಡಿಲ್ಲ. ಅಂದ್ರೆ ಇವರ ಪರಿಸ್ಥಿತಿ ಹೇಗೆ ಅಂದ್ರೆ ಪೂಜೆ ನಷ್ಟಗಳು ಆಗಿದ್ದಾಗ ಪೂಜೆ ಮಾಡುವ ದೇವರು ಜನರಿಗೆ ತೊಂದರೆ ಕೊಡುತ್ತಾ? ಜನರಿಗೆ ಆತರ ಎಲ್ಲ ತೊಂದರೆ ಕೊಡ್ತದಂತೆಲ್ಲ ಹೇಳುವಂತದ್ದು. ಅಂದ್ರೆ ಇಲ್ಲೀಗ ಅವರಿಗೆ ನೋಡಿ ಮೈಯಲ್ಲಿ ದರ್ಶನ ಬರ್ತದೆ, ಬೇರೆ ಯಾರಿಗೆ ಹೆಂಗಸಿಗೆ ಅದು ಮಾನಸಿಕ ತೊಂದರೆ ಒಳಪಟ್ಟಾಗ ಹಾಗೆ ಆಗ್ತದ. ನರ ಪ್ರಾಬ್ಲಮ್ ಇಂದ ಕೂಡ ಕೆಲವರಿಗೆ ಆಗ್ತದೆ. ಅಂದ್ರೆ ದೇವರು ಮತ್ತು ದೈವ ಯಾರ ಮೈ ಮೇಲೆ ಹಾಗೆಲ್ಲ ಬರುದಿಲ್ಲ. ಒಂದು ವೇಳೆ ಆತರ ಬರ್ತದೆ ಅಂತ ಹೇಳಿದ್ರೆ ಅಂತ ವ್ಯಕ್ತಿಗಳು ತುಂಬಾ ಮಾನಸಿಕ ಖಿನ್ನತೆಯಲ್ಲಿ ಒಳಪಟ್ಟು ಅವರಿಗೆ ಕೌನ್ಸಿಲಿಂಗ್ ಬೇಕಾಗ್ತದೆ. ಅದೆಲ್ಲ ನಮ್ಮ ಹುಲಿಕಲ್ ನಟರಾಜ್ ಅವರು ಸರ್ ಬರ್ತಾ ಇದ್ದಂಗೆ ಎಲ್ಲ ನ್ಯೂಸ್ ಚಾನಲ್ ಎಲ್ಲ ಪ್ರಸಾರ ಆಯ್ತು. ಅಂದ್ರೆ ಇವರಿಗೆ ಅಂತ ಸನ್ನಿವೇಶ ಇದ್ರೆ ಈಗ ನಮ್ಮನ್ನೆಲ್ಲ ಅವರು ಕರೆಯೋದಿಲ್ಲ. ಯಾಕೆ ಹೇಳಿದ್ರೆ ನಾವಾಗಿ ಕ್ವಶನ್ ಗಳನ್ನು ಕೇಳುವಂತದ್ದು, ಪದೇ ಪದೇ ರಿಪೀಟ್ ಅವರ ಮನೆಗೆ ನಾವು ಭೇಟಿ ಮಾಡುದು ಸರಿಯಲ್ಲ ಅನ್ಸ್ತದೆ. ಯಾಕೆ ಹೇಳಿದ್ರೆ ಅವರಿಗೆ ಏನಾದ್ರೂ ಅಂತದ್ದು ನಮ್ಮ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಉಪಸ್ಥಿತಿ ನಿಲ್ಲಿಸಿ ನಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿ ನಾವು ಕೊಡ್ತಿದ್ವು. ಆದ್ರೆ ಅಂತ ವಿಷಯಗಳಿಗೆಲ್ಲ ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಒಂದು ಕೊಟ್ಟಂತ ಡೇಟ್ ಸಮಯಕ್ಕೆ ಅವರು ಅಲ್ಲಿಂದ ಅಸ್ತವ್ಯಸ್ತ ಆಗ್ತಾರೆ. ಹಾಗಾದ್ರೆ ಅಲ್ಲಿ ಇವರು ಸೃಷ್ಟಿ ಮಾಡಿದಂತ ಕೂಡ ನನ್ನ ಇದರಲ್ಲಿ ಹೇಳ್ಬೋದು. ಟಿವಿ ಮಾಧ್ಯಮದಲ್ಲಿ ಒಂದು ಪ್ರಸಾರ ಆಯ್ತು, ಹುಲಿಕಲ್ ನಟರಾಜ್ ಸರ್ ಅವರು ಬರ್ತಾ ಇದ್ದಾರೆ, ಮನೆಗೆ ಭೇಟಿ ಆಗ್ತಾ ಇದ್ದಾರೆ ಅಂತ. ಅದು ಮರುದಿನನೇ ಏನೋ ಶನಿವಾರ ಅವರು ಊರಿಂದ ಬೆಂಗಳೂರಿಗೆ ಹೊರಡ್ತಾ ಇದ್ರು. ಆದಿತ್ಯವಾರ ಇಲ್ಲಿ ಬರಬೇಕಿತ್ತು. ಅವರು ಕರೆ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನೀವು ಬರಬೇಡಿ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಾಲ್ವ್ ಆಗಿದೆ ಅಂತ ಹೇಳಿದ್ರೆ ಹುಲಿಕಲ್ ನಟರಾಜ್ ಅವರು ವೈಜ್ಞಾನಿಕ ಸತ್ಯ ವಿಷಯಕ್ಕೆ ಅವರು ಅದನ್ನು ಏನಂತ ಹೇಳಿದ್ರೆ ಪ್ರಯೋಗ ಮುಖಾಂತರ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿಸಿದಾಗ ಟೆಸ್ಟ್ಗಳನ್ನೆಲ್ಲ ಮಾಡಿ ಒಂದು ಎಲ್ಲಿಂದ ಇವರಿಗೆ ಸಮಸ್ಯೆ ಸ್ಟಾರ್ಟ್ ಆಯ್ತು, ಯಾಕೆ ಈ ಸನ್ನಿವೇಶ ಕಾಣ್ತಾರೆ ಅಂತ ಹೇಳಿ ಅವರು ಅದನ್ನು ದಾಖಲೆಗೊಳಿಸ್ತಾರೆ. ಈಗ ದಾಖಲೆ ಇಲ್ಲದೆ ಯಾವುದನ್ನು ಕೂಡ ಮಾತಾಡ್ಲಿಕ್ಕೆ ಆಗುದಿಲ್ಲ. ದಾಖಲೆ ಇಲ್ಲದೆ ಯಾವ ರೀತಿ ಮಾತಾಡೋಕ್ಕಾಗಲ್ಲ. ಹೌದು. ಅದಕ್ಕೋಸ್ಕರ ಹುಲಿಕಲ್ ನಟರಾಜರವರು ರಾಜ್ಯದಲ್ಲಿ ಅಂದ್ರೆ 100ಕ್ಕೆ 100 ಎಲ್ಲಿ ಆಗಿದೆ ಆಗ್ಲಿಲ್ಲ ಅಂದ್ರೆ ಸಾಧನೆ ಮಾಡಿದಲ್ಲಿ ಕ್ವಶನ್ಗಳು ಜಾಸ್ತಿ ಇರ್ತದೆ. ಕಮೆಂಟ್ಸ್ಗಳು ಜನಗಳು ಒಬ್ಬ ಒಳ್ಳೆ ಕೆಟ್ಟದು ಅಥವಾ ಅವಮಾನ ಮಾಡುವಂತದ್ದು ಗೌರವಿಸುವಂತದ್ದು ಎರಡು ಇರ್ತದೆ ಮಾಧ್ಯಮದಲ್ಲಿ. ಆದ್ರೆ ಕೆಲವರಿಗೆ ಏನಾಗ್ತದೆ ಅಂದ್ರೆ ಕೆಲವರ ಸಾಧನೆಯನ್ನು ನೋಡ್ಲಿಕ್ಕೆ ಮತ್ತೆ ಇದು ಏನು ಚಿನ್ನಾಭರಣ ಮಾಯ ಆಯ್ತು, ಮೊಬೈಲ್ ಫೋನ್ ಮಾಯ ಆಯ್ತು, ಅದು ಸಿಕ್ಕಿದೆ ಅಂತ ಒಂದು ವಿಷಯ ಸಿಕ್ತು. ಅಲ್ಲ ನೋಡಿ, ಇವರ ಮನೆ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಅವರೇ ಮರ್ತೋಗಿದ್ದಾರ. ಆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಅವ ಬದ್ಧವಾಗ್ಲಿಕ್ಕೋಸ್ಕರ ಅವನು ಬದುಕುವ ದಾರಿ ಹಲವಾರು ರೀತಿಯಿಂದ ಅವನು ಬದುಕುವ. ಈಗ ಏನಾದ್ರೂ ಒಂದು ಎನ್ಕ್ವೈರಿ ಇದೆ ಹೇಳಿದ್ರೆ ಅವರೇ ಅವರು ಏನೋ ಮರ್ತೋಗಿರ್ಬೋದ ಮನೆಯಲ್ಲಿ. ಈ ಮನೆಯಲ್ಲಿ ಆ ಕಡೆ ಈ ಕಡೆ ಎಲ್ಲ ಆಯ್ತಲ್ವಾ, ಚೆಲ್ಲಪಿಲ್ಲಿ ಆಯ್ತಲ್ವಾ. ಆ ವಿಷಯಗಳನ್ನೆಲ್ಲ ದೇವರಿಗೆಲ್ಲ ಹೋಲಿಸಿದ್ರೆ ಆಗುದಿಲ್ಲ. ಎಲ್ಲ ಚೆಲ್ಲಪಿಲ್ಲಿ ಆಯ್ತಲ್ಲ, ಅದರಿಂದ ಅವರು ಏನಾದ್ರು ಮೊಬೈಲ್ ಚಿನ್ನಾಭರಣ ಆ ಕಡೆ ಈ ಕಡೆ ಇಟ್ಟು ಮರ್ತೋಗಿ ಈ ತರ ಚಿನ್ನಾಭರಣ ಇದಾಯ್ತು ಅಂತ ಹೇಳಿ ಎಷ್ಟೋ ಕಡೆ ಇದನ್ನೆಲ್ಲ ಇಂಥದೆಲ್ಲ ಇಲ್ಲೆಲ್ಲ ಏನಾಗಿರ್ತ ಅಂತ ಹೇಳಿದ್ರೆ ಬೇರೆ ಬೇರೆ ದೇವರಿಗೆಲ್ಲ ಹರಕೆ ಇಟ್ಕೊಳ್ಳುವಂತದ್ದೆಲ್ಲ ಮಾಡ್ತಾರೆ ಜನ. ಈ ತರದೆಲ್ಲ ವಿಚಾರವನ್ನು ಮಾಡಿ ಮತ್ತೆ ಸಿಕ್ಕಿತ್ತು ಅಂತ ಹೇಳಿ ಅಲ್ಲ, ಕೆಲವೊಂದು ಘಟನೆಯಲ್ಲಿ ಸಿಕ್ಕಿದ್ದು ಕೂಡ ಉಂಟು, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಅಂದ್ರೆ ಕೆಲವು ಸಲ ಗದ್ದೆಯಲ್ಲೆಲ್ಲ ನೋಡಿ, ಗದ್ದೆಯಲ್ಲೆಲ್ಲ ಚಿನ್ನ ಕಳೆದು ಹೋಗಿದ್ರೆ ಮತ್ತೆ ಅದೇ ಗದ್ದೆಯಲ್ಲಿ ಹುಡುಕಿದ್ರೆ ಚಿನ್ನ ಸಿಕ್ಕಿದ್ದುಂಟು, ಬೆಳ್ಳಿ ಸಿಕ್ಕಿದ್ದುಂಟು, ಮೌಲ್ಯ ವಸ್ತುಗಳು ಸಿಕ್ಕಿದ್ದುಂಟು. 2 ದಿವಸ ಆದ್ಮೇಲೆ ದೇವ್ರ ಫೋಟೋ ಹತ್ರ ಬ್ಯಾಕ್ ಸೈಡ್ ಅಲ್ಲೇ ಆ ಚಿನ್ನಾಭರಣ ಸಿಕ್ತು ಅವರಿಗೆ.
ಅಂದ್ರೆ ಈಗ ಅವರಿಗೆ ಸಮಸ್ಯೆ ಉಂಟಂತ ಹೇಳುವಾಗ ಸಮಸ್ಯೆಯನ್ನು ಬಗೆಹರಿಸಿಕೊಡೋ ಒಬ್ಬ ವ್ಯಕ್ತಿ ಬರ್ತಾನೆ, ಯಾವುದೇ ಸರ್ವಿಸ್ಗಳನ್ನು ತಗೊಳ್ಳದೆ ಒಬ್ಬ ಮಾಡಿಕೊಡ್ತೇನೆ ಅಂತ ಹೇಳುವಾಗ ಇವರು ಅದನ್ನು ಒಪ್ತಾ ಇಲ್ಲ. ಹ್ಮ್ ಹ್ಮ್ ಅಚ್ಚಿ ಅಂದ್ರೆ ಈಗ ಇವ್ರು ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ, ಈಗ ಸುದರ್ಶನ ಹೋಮ ಮಾಡಿದ್ರೆ ಅಲ್ಲಿ ಎಲ್ಲ ನೆಗೆಟಿವ್ ಗಳು ಪಾಸಿಟಿವ್ ಅನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅವ್ರು ಹೇಳ್ತಾ ಇದ್ದಾರೆ ಏನು, ಅಲ್ಲಿ ಮನೆಯಲ್ಲಿರುವಂತ ಒಂದು ದುಷ್ಟ ಶಕ್ತಿ ಆಗಿರ್ಬೋದು, ಇಲ್ಲ ದೇವ ಶಕ್ತಿ ಆಗಿರ್ಬೋದು ಮಾಯ ಮಾಡ್ತಾ ಇದೆ, ಇಲ್ಲ ಅವರು ವೈಯಕ್ತಿಕವಾಗಿ ಇಟ್ಟಿರ್ಬೋದಾ? ಅಲ್ಲ ಸರ್, ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಈ ಮನೆ ಯಜಮಾನ ಹ್ಮ್ ಬೇಜವಾಬ್ದಾರಿಯುತವಾದಂತ ಜೀವನದಲ್ಲಿ ಏನಂತ ಹೇಳಿ, ಈಗ ಏನಂತ ಹೇಳಿ ಅವರಿಗೆ ಒಂದನೇಗೆ ಉದ್ಯೋಗ ಅಂತ ಹೇಳಿಲ್ಲ. ಹ್ಮ್ 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 ಅಂದ್ರೆ ಅವರಿಗೆ ಉದ್ಯೋಗ ಅಂತ ಹೇಳಿಲ್ಲ. ಹ್ಮ್ ಹಾಗಾಗಿರುವುದರಿಂದ ಇವರಿಗೆ ಮತ್ತೆ ಇನ್ನೊಂದು ಏನಂದ್ರೆ ಜವಾಬ್ದಾರಿ, ಜೀವನದಲ್ಲಿ ಜವಾಬ್ದಾರಿ ಅಂತ ಹೇಳುವಂತದ್ದು ಇಲ್ಲ. ಹ್ಮ್ 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 ಯಾಕೆ ಹೇಳಿದ್ರೆ ಅವರು ಆಕ್ಚುಲಿ ಇವರು ಏನು ಅಂತ ಹೇಳಿದ್ರೆ, ಈಗ ಅಲ್ಲಿ ಏನು ಹೇಳ್ತಾರೆ, ಬಂಟರ ಸಮುದಾಯದಲ್ಲಿರುವಂತ ಒಬ್ಬ ವ್ಯಕ್ತಿ. ಹಾಗಾಗಿ ಅಲ್ಲಿರುವಂತ ಇಲ್ಲಿ ನಮ್ಮಲ್ಲಿ ಉದ್ಯಮದಲ್ಲಿರುವ ನಮ್ಮ ಊರಿನಲ್ಲಿ ಏನೇ ಸನ್ನಿವೇಶ ಆದ್ರೂ ಕೂಡ ಅವರ ಕಡೆಯಿಂದ ಅವರಿಗೆ ಘಟಕಗಳು, ಹ್ಮ್ ಉಪ ಸಮಿತಿಗಳು ಅಥವಾ ತಾಲೂಕು ಸಮಿತಿಗಳು ಅವರನ್ನು ನೇರ ಅವರಿಗೆ ಸಹಾಯ ಮಾಡುವಂತ ತುಂಬಾ ಒಳ್ಳೆ ವ್ಯಕ್ತಿಗಳಿದ್ದಾರೆ ನಮ್ಮೂರಲ್ಲಿ. ಹ್ಮ್ 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 ಆದ್ರೆ ಇವರ ಕಷ್ಟಗಳನ್ನು ಕೇಳಲಿಕ್ಕೆ ಜಾತಿ ಬಾಂಧವರು ಅಥವಾ ಯಾರು ಕೂಡ ಅವರಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ, ಇವರು ಜಾತಿ ಬಾಂಧವರ ಜೊತೆಯಲ್ಲಿ ಕೂಡ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳದೆ ಇರಬಹುದು. ಅವ್ರ ಮನೇಲಿ ಈ ತರ ಆಗುತ್ತೆ ಅಂತ ಒಂದು ಟಿವಿ ಚಾನಲ್ ಅಲ್ಲಿ ಪ್ರಸಾರ ಆಗ್ತಾ ಇತ್ತು. ಅವರು ಅಲ್ಲಿ ಹತ್ತಿರ ಏನಾದ್ರು ಗ್ರಾಮ ಪಂಚಾಯತಿ ಇಲ್ಲ ಅವ್ರಿಗೆ ಗೊತ್ತಿರೋರ ಜೊತೆ ಮಾತಾಡ್ಕೊಂಡು ಸರಿ ಮಾಡ್ಬೋದಿತ್ತಾನೆ. ಅವ್ರು ಟಿವಿ ಮುಖಾಂತರ ಏನಕ್ಕೆ ಬಂದ್ರು? ಅದು ಟಿವಿ ಮುಖಾಂತರ ಅಂತ ಹೇಳಿ ಇವರು ಅಲ್ಲಿ ಇಲ್ಲೆಲ್ಲ ಅಂತ ಹೇಳಿ ಊರಲ್ಲಿ ನನ್ನ ಮನೇಲಿ ಹೀಗಾಗ್ತದೆ ಹಾಗಾಗ್ತದೆ ಅಂತೆಲ್ಲ ಹೇಳುವಾಗ ಕೆಲವರಿಗೆ ವಿಚಿತ್ರ ವಿಷಯಗಳನ್ನಾದಾಗ ನೇರವಾಗಿ ಮಾಧ್ಯಮದವರಿಗೆ ಈ ತರದ್ದು ಎಲ್ಲ ಅದ್ಭುತ ವಿಷಯಗಳು ಆಗ್ತಾ ಉಂಟು ಅಂತ ಹೇಳುವಾಗ ಮಾಧ್ಯಮದವರು ಬಂದಿರಬಹುದು. ಮಾಧ್ಯಮದವರು ಏನಂತ ಹೇಳಿದ್ರೆ ಅವರಿಗೆ ಒಮ್ಮೆಲೆ ಎಲ್ಲ ವಿಷಯಗಳನ್ನು ಕೂಡ ಉತ್ತರಿಸಲಿಕ್ಕೆ ಆಗುದಿಲ್ಲ ಅಲ್ಲ. ನಿಮ್ಮ ಮಾಲಾಡಿ ಪಂಚಾಯತಿ ಅಧ್ಯಕ್ಷರು ಹೇಳ್ತಾರೆ ಇದೆಲ್ಲ ಒಂದು ಬೋಗಸ್ ಜನರು ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅಲ್ಲ, ಜನರು ಮಾಡ್ತಿದ್ದಾರೆ ಅಂತ ಇಲ್ಲಿ ಸಮಸ್ಯೆಗಳು 100% ಉಂಟು. ಹ್ಮ್ ಹ್ಮ್ ಆದ್ರೆ ಇವರಿಗೆ ಪ್ರೇತ ಕಾಣುವ ಹಾಗೆದ್ದು ಅಥವಾ ಇವರು ಬಟ್ಟೆ ಸುಡುವ ಹಾಗೆದ್ದು ಸನ್ನಿವೇಶ ಇದೇ ಇಲ್ವಾ ಅಂತ ಹೇಳುವಂತದ್ದು, ಅದನ್ನ ಅದೇ ನಮಗೆ ಒಂದು ಅವಕಾಶ ಕೊಡ್ತಿದ್ರು ಅವರು. ಹ್ಮ್ ನಾವು 9 ತಿಂಗಳ ಒಂದು ಅವಧಿಯಲ್ಲಿ ಇವರಿಗೆ ಆ ಮನೆಯಲ್ಲಿ ಮತ್ತೊಮ್ಮೆ ಅದೇ ಮನೆಯಲ್ಲಿ ವಾಸ್ತವ್ಯಕ್ಕೆ ಇವರಿಗೆ ದಾರಿ ಮಾಡಿ ಕೊಡ್ತಿದ್ವು. ಅದಕ್ಕೆ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಅದನ್ನು ಒಪ್ಪದೆ ಅವರು ಬೇರೆ ರೀತಿಯಿಂದ ಪೂಜಾ ಆಧಾರದಲ್ಲಿ ಅದನ್ನು ಪ್ರೇತಕ್ಕೋಸ್ಕರ ಒಂದು ಪೂಜೆ ಮಾಡಿ ಅದು ಉಚ್ಚಾಟನೆ ಅಂತ ಹೇಳ್ತಾರೆ, ಅದನ್ನು ಮಾಡ್ಕೊಳ್ಳುವ ರೀತಿಯಲ್ಲಿ ಅವ್ರು ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಯಾವುದೇ ಕೈ ಜೋಡಿಸುವಂತ ಕೆಲಸ ನಾವು ಮಾಡ್ತಾ ಇಲ್ಲ. ನಮ್ಮ ಹುಲಿಕಲ್ ನಟರಾಜ್ ಸರ್ ಟಿವಿಯಲ್ಲಿ ಮಾತಾಡ್ತಾರೆ ಲೈವ್ ಅಲ್ಲಿ ಇದ್ದಾಗ, ವಾಸ್ತು ಪ್ರಕಾರ ಏನು ಪ್ರಾಬ್ಲಮ್ ಇಲ್ಲ, ದೇವರು ಇಲ್ಲ, ದುಷ್ಟಶಕ್ತಿ ಇಲ್ಲ, ಏನೂ ಇಲ್ಲ, ಅದೊಂದು ಒಂದು ಮಾನಸಿಕ ಖಿನ್ನತೆಯಿಂದಾಗಿ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಇವಾಗ ಸಮಾಧಾನ ಬೇಕಾಗಿದೆ ಹೊರತು ಬೇರೆ ಏನಲ್ಲ. ಹೌದೌದು, ಅಂದ್ರೆ ಇವರಿಗೆ ಕೌನ್ಸಿಲಿಂಗ್ ಅಗತ್ಯ ಇದೆ. ಫಸ್ಟಿಗೆ ಇವರ ಮನಸ್ಸುಗಳನ್ನು, ಮಕ್ಕಳ ಮತ್ತು ಪೋಷಕರ ಮನಸ್ಸನ್ನು ಸಮಾಧಾನ ಪಡಿಸುವಂತ ಇವರಿಗೆ ಕಾರ್ಯ ಬೇಕು. ಇವರಿಗೆ ಫಸ್ಟ್ ಏನು ಸಮಸ್ಯೆ ಇದೆ ಅದನ್ನು ಸರಿಪಡಿಸಿಕೊಂಡ್ರೆ ಇವರಿಗೆ ಮತ್ತೊಮ್ಮೆ ಒಳ್ಳೆ ರೀತಿಯಲ್ಲಿ ಬದುಕುವಂತ ಅವಕಾಶ ಇರ್ಬೋದು ಅಲ್ವಾ? ಆದ್ರೆ ಮನೆ ಯಜಮಾನನಿಗೆ ಅದು ಜವಾಬ್ದಾರಿ ಇಲ್ಲ ಅಂತ ಹೇಳಿದ ತಕ್ಷಣ ಅವರು ನಾವು ಏನು ಬೇಕು, ನಮ್ಮಿಂದ ಸಹಾಯ ಬೇಕು, ನಮ್ಮ ಕಡೆಯಿಂದ ಏನು ಮಾಹಿತಿ ಬೇಕು ಅಂದ್ರೆ ಅವ್ರು ಕೇಳ್ತಾ ಇಲ್ಲ. ಅಲ್ಲ, ನಾನು ಅಲ್ಲಿ ಒಂದು 3 ದಿವಸ ಸ್ಟೇ ಆಗಿದ್ದೆ. ಒಂದು 6 ಗಂಟೆಯಿಂದ 10 ಗಂಟೆ ತನಕ ನಾನು ಸ್ಟೇ ಆಗಿದ್ದೆ. ಅಲ್ಲಿ ನನಗೆ ಆ ಥರ ಒಂದು ಏನು ಕಾಣಲಿಲ್ಲ. ಬಟ್ ಮತ್ತೆ ಅದ್ರ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡಿದಾಗ ನನಗೂ ಅದೇ ಥರ ಏನು ಕಾಣಲಿಲ್ಲ. ನಂದು ಒಂದು ಬೋಗಸ್ ಥರ ಇತ್ತು ಇದೊಂದು ಸ್ಟೋರಿ. ಇವಾಗ ನಾನು 7ನೇ ದಿವಸ ಇದಕ್ಕೆ ನಾನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದ್ರ ಬಗ್ಗೆ ನನಗೆ ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನಾನು ಇದು ಒಂದು ಇನ್ವೆಸ್ಟಿಗೇಷನ್ ಹತ್ರ ಒಂದು ಮ್ಯಾಚ್ ಬಾಕ್ಸ್ನ ಕಡ್ಡಿನ ಯಾರಾದರೂ ಹಾಕಿರ್ಬೋದಾ? ಅವ್ರ ಹತ್ರ ನಾನು ಕೇಳಿದಾಗ ಅವರು ಏನು ಹೇಳ್ತಾರೆ ಗೊತ್ತಾ? ಒಂದು ಕ್ವಶನ್ ಹೇಳ್ತಾರೆ, ಯಾರು ಸಿಗರೇಟ್ ಹೊರದು ಆ ಕಡೆ ಹಾಕಿದ್ದಾರೆ, ಈ ಥರ ಒಂದು ಮಾತು ಬರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಮುಖಾಮುಖಿ ನಾವು ಏನೇ ಮಾತಾಡಿದಾಗ, ಈಗ ನಾನು ಮೊನ್ನೆ ಹೋದಾಗಲೂ ನಾನು 15 ವರ್ಷದ ಹಿಂದೆಯಿಂದ ಸಮಸ್ಯೆಗಳು ಹಂತ ಹಂತವಾಗಿ ಬರ್ತಿತ್ತ ಅಥವಾ ಹೀಗೆ ಆಗಿದ, ಈ ತರ ಎಲ್ಲ ತೊಂದರೆಗಳು ಆಗಿದ, ಕಷ್ಟಗಳಾಗಿದ, ನಷ್ಟಗಳು ಬಂದಿದ, ಆಕ್ಸಿಡೆಂಟ್ ಆಗಿದ ಅಥವಾ ಬೇರೆ ಬೇರೆ ಶತ್ರು ತೊಂದರೆಗಳಾಗಿದ, ಕೇಸ್ಗಳಾಗಿದ, ಈ ತರ ಎಲ್ಲ ಹೇಳಿದಾಗ ಅವ್ರ ಮನೆ
ಅದನ್ನು ಸರಿಪಡಿಸಿಕೊಂಡಾಗ ಮತ್ತೆ ಅದಕ್ಕೊಂದು ಕಾಂಪೌಂಡ್ ಹಾಕಿಕೊಂಡಾಗ ಯಾವ ಭೂತ ಬಂದ ಹಾಗೆ ಕೂಡ ಕಾಣುವುದಿಲ್ಲ, ಮತ್ತೆ ಅಲ್ಲಿ ನಾಗನ ಒಂದು ಬೀದಿ ಕೂಡ ಕಾಣುವುದಿಲ್ಲ. ಅಂತ ತೊಂದರೆಗಳು ಇವರಿಗೆ ಆಗುದಿಲ್ಲ. ಯಾಕಂದ್ರೆ ಇವರು ಆರ್ಥಿಕವಾಗಿ ಬೆಳೀತಾರೆ, ಮಾನಸಿಕ ಸಮಸ್ಯೆಯಿಂದ ಇವರು ಹೊರಗೆ ಬರ್ತಾರೆ, ಮತ್ತೆ ಇವರ ವ್ಯವಹಾರದಲ್ಲಿ ಕೂಡ ಡೆವಲಪ್ಮೆಂಟ್ ಅನ್ನು ಕಾಣಬಹುದು. ನೀವು ಹೇಳ್ತಾ ಇದ್ದೀರಾ 3 ವರ್ಷದಿಂದ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಲ್ವಾ, ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಗಾಡಿಯಲ್ಲಿ ಭಸ್ಮ ಇತ್ತು, ಆ ಭಸ್ಮ ಸಿಕ್ಕಿದ ಮೇಲೆ ಈ ತರ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ನೋಡಿ ಸರ್, ಇದು ಈ ಭಸ್ಮ 3 ತಿಂಗಳ ಹಿಂದೆಯಲ್ಲೇ ಎಲ್ಲಿ ಕೇಳಿಸ್ತಾ ಇದೆ. ಹಲೋ. ಒಂದು ಕಡೆ ಒಂದು ಒಂದು ಏನಂತ ಹೇಳಿದ್ರೆ ವೇಷವಾಟಿಕೆ ಕಡೆಯಿಂದ ಇವರಿಗೆ ಏನಂತ ಹೇಳಿದ್ರೆ ಅಲ್ಲಿ ಜಗಳ ಆದ ಮೇಲೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಯಾರೆಲ್ಲ ಸೇರ್ತಾರೆ ಅವರೊಳಗಡೆ ಒಂದು ಜಗಳ ಆಗಿ ಇವರನ್ನು ಬೆದರಿಸಲಿಕ್ಕೆ ಹೆದರಿಸಲಿಕ್ಕೆ ಒಂದು ಭಸ್ಮ ರೀತಿಯಿಂದ ಇಟ್ಟು ಇವರನ್ನು ಹೆದರಿಸಿದ್ದಾರೆ ಅಷ್ಟೇ. ಅದರಿಂದ ಏನು ಸಂಬಂಧಪಟ್ಟಿದ್ದಲ್ಲ ಇದು. ಇವ್ರು ಏನು ಅಂತ ಹೇಳಿದ್ರೆ ಏನು ತಿಳಿಯದವರಿಗೆ ಸಮಸ್ಯೆ ಈ ತರ ಆಗ್ತಾ ಉಂಟು ಅಂತ ಹೇಳಿ, ಸಮಸ್ಯೆಗೆ ಕಾರಣ ಈ ಯಜಮಾನನೇ, ಊರಿನವರಲ್ಲ. ಯಾಕೆ ಹೇಳಿದ್ರೆ ಅದು ಅವರಿಗೆ ಕೂಡ ಗೊತ್ತುಂಟು ಈ ಭಸ್ಮ ಎಲ್ಲಿಂದ ಬಂದದ್ದು, ಯಾಕೋಸ್ಕರ ಬಂತು, ಯಾಕೆ ಈ ತರ ಗಾಡಿ ಅಂದ್ರೆ ಅದು ಮೊನ್ನೆ ಮಾಧ್ಯಮದಲ್ಲೆಲ್ಲ ತುಂಬಾ ಪ್ರಚಾರ ಆಯ್ತು. ಆ ಭಸ್ಮ ಮತ್ತು ಆ ಭಸ್ಮಕ್ಕೆ ಮತ್ತು ಒಂದು ಮಹಿಳೆ ಮತ್ತು ಇನ್ನೊಬ್ಬ ಪುರುಷನಿಗೆ ಮತ್ತು ಇವರಿಗೆ ಸಂಬಂಧ ಉಂಟು, ಒಂದು 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 ಅವರಲ್ಲಿ ನ್ಯಾಯ ಉಂಟು. ಹಾಗೆ ಇವರನ್ನು ಏನ್ ಮಾಡಿದ್ದಾರೆ, ಇವರನ್ನು ಹೆದರಿಸಲಿಕ್ಕೋಸ್ಕರ ಒಂದು ಮಂತ್ರದ ಭಸ್ಮ ಅಂತ ಹೇಳಿ, ಈಗ ನೋಡಿ ಈಗ ಏನು ಬೂದಿಯನ್ನು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟು ಒಂದು ವೈಟ್ ಬಟ್ಟೆ ಇದರಲ್ಲಿ ಪೇಪರ್ ಅಲ್ಲಿ ಕಟ್ರೆ ಕಟ್ಟಿ ಅವರ ಬೈಕ್ ಅಲ್ಲಿ ಅಥವಾ ಪಾಕೆಟ್ ಅಲ್ಲಿ ಇರುವ ಹಾಗೆ ಇಟ್ಟು ಅಥವಾ ಮಾತಾಡ್ಕೊಂಡೆ ಏನಾದ್ರೂ ಹೀಗೆ ಕ್ಲೋಸ್ ಇದ್ದ ಹಾಗೆ ಮಾಡಿದ್ರೆ, ಅಥವಾ ಇವರಿಗೆ ವೈರಿಯಾಗಿದ್ದ ಬೇರೆ ರೂಪದಲ್ಲಿ ಯಾರಲ್ಲಾದ್ರೂ ಆ ತರ ಇರಿಸಿರ್ಬೋದು. ಹಾಗಾದ್ರೆ 3 ತಿಂಗಳಿಂದ ಸಮಸ್ಯೆ ಅಲ್ಲ, ಇದು 3 ವರ್ಷದಿಂದ ಇದೆ. ಅದೊಂದು ಬೇರೆ ಸ್ಟೋರಿ ಇದೆ ಸರ್ ಅದು. 3 ವರ್ಷದಿಂದ ಅದು ಇದರ ಹಿಂದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಂಜಲಕಟ್ಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಒಂದು ಕಂಪ್ಲೇಂಟ್ ಇವರು ಕೊಟ್ಟಿದ್ದಾರೆ. ಇವರು ಆಲ್ರೆಡಿ ಕೊಟ್ಟಿದ್ದಾರೆ, ಒಂದು ಕಂಪ್ಲೇಂಟ್ ಇದೆ ಸ್ಟೇಷನ್ ಅಲ್ಲಿ. ಕಂಪ್ಲೇಂಟ್ ಕೊಂಜಲಕಟ್ಟೆ ಸ್ಟೇಷನ್ ಅಲ್ಲಿ 2 ತಿಂಗಳ ಹಿಂದೆನೆ ಈ ತರ ಒಂದು ಇವರ ಹಿಂದೆ ಈ ತರ ಒಂದು ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿ ಇವರು ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಏನಾದ್ರೂ ಏನಾದ್ರೂ ಅವರು ಯಾರು ಕೊಟ್ಟಿರೋದು ನಮ್ಮ ಇವರು ಇರ್ತಾರಲ್ಲ, ಇವರು ಪೂಜಾರಿಗಳು ಇರ್ತಾರಲ್ಲ. ನೋಡಿ ಆ ಭಸ್ಮದ ವಿಷಯ ಏನು ನೋಡಿ, ಭಸ್ಮ ಈಗ ಸಾರ್ವಜನಿಕಕ್ಕೆ ವಿಷಯಗಳ ಹೇಳಿದಾಗ ಯಾರೋ ಒಬ್ಬ ಮಾಟ ಮಾಡ್ತಾನೆ ಮಂತ್ರ ಮಾಡ್ತಾನೆ ಅಂತ ಹೇಳಿದ್ರೆ ಹಾಗಲ್ಲ, ಒಂದು ಯಾವುದೋ ಒಂದು ನ್ಯಾಯಕ್ಕೋಸ್ಕರ ಇವರು ಈ ತರ ಅವರು ಎದುರಾಳಿಗಳು ಈ ತರದ ಒಂದು ದೃಶ್ಯವನ್ನು ಮಾಡಿದ್ದಾರೆ. ಅಂದ್ರೆ ಇವರಿಗೆ ಅಲ್ಲಿ ಕೂಡ ಇವರು ಮಾನಸಿಕವಾಗಿ ಜಾಸ್ತಿ ಕೊರಗಿದ್ರು. ಪೂಜಾರಿಗಳು ಅವ್ರ ಮನೆಗೆ ಏನಾದ್ರು ಕಟ್ಟಕ್ಕೆ ಕೊಡ್ತಾ ಇದ್ರು, ಅದು ಮಾಯ ಆಗ್ತಾ ಇತ್ತು, ಅದು ಕೆಳಗಡೆ ಬೀಳ್ತಾ ಇತ್ತು. ಇದ್ರ ಬಗ್ಗೆ ಪೂಜಾರಿಗಳು ಏನಾದ್ರು ಭಸ್ಮ ಏನಾದ್ರು ಮನೆ ಕಟ್ಟಕ್ಕೆ ಸೇಫ್ಟಿಗೋಸ್ಕರ ಮನೆಗೆ ಏನಾದ್ರು ಒಂದು ಬಂಧನ ಆಗುವಂತ ಒಂದು ಐಟಮ್ ಒಂದು ಅವ್ರಿಗೆ ಏನಾದ್ರು ಭಸ್ಮನ ಏನಾದ್ರು ಮನೆಗೆ ಕೊಡ್ತಾರೆ ಕಟ್ಟಕ್ಕೆ, ಇದು ಕಟ್ಟಿ ಮನೆಗೆ ಅಂತ, ಅದೂ ಮಾಯ ಆಗುತ್ತೆ ಅಂತ ಒಂದು ಕೇಳ್ಪಟ್ಟೆ. ಅದು ಯಾವ ತರ? ಇವರ ಮನೆಯಲ್ಲಿ ಅಂತಲ್ಲ, ದಕ್ಷಿಣ ಕನ್ನಡದ ಯಾವ ಮನೆಯಲ್ಲಿ ಕೂಡ ಭಸ್ಮ ಕಟ್ಟಿ ಸಮಸ್ಯೆಗಳು ಸರಿಯಾಗುದಂತ ಹೇಳಿದ್ರೆ ಯಾವತ್ತೂ ಆಗ್ಬೋದಿತ್ತು. ದಕ್ಷಿಣ ಕನ್ನಡದ ಯಾವುದೇ ಮನೆಯಲ್ಲಿ ಕೂಡ ಭಸ್ಮ ಕಟ್ಟಿ ಯಾರ ಮನೆಯಲ್ಲಿ ಕೂಡ ಸಮಸ್ಯೆಗಳು ಬಗೆಹರಿದದ್ದು ವಿಷಯಗಳು ಇಲ್ಲ. ಅವ್ರ ಕಿಟಕಿಯಲ್ಲಿ ತುಂಬಾ ಒಂದು ಭಸ್ಮನ ಒಂದು ಕಿಟಕಿಯಲ್ಲಿ ಕಟ್ತಾ ಇದ್ರು, ಅದು ಈಗ ಆಟೋಮೆಟಿಕ್ ಆಗಿ ಕೆಳಗಡೆ ಬೀಳ್ತಾ ಇದೆ, ಇದು ಮಾಯ ಆಗ್ತಾ ಇದೆ ಅಂತ ಒಂದು ಕೇಳ್ಪಟ್ಟೆ. ಅದ್ರ ಬಗ್ಗೆ ಸರ್ ಇವಾಗ ಏನು ಅಂತ ಹೇಳಿದ್ರೆ ಅದೇ ಇವರನ್ನು ನೇರ ಪ್ರಯೋಗವಾಗಿ ಇವರನ್ನು ನೇರ ದೃಶ್ಯವನ್ನು ನೋಡೋಣ ಅಂತ ಹೇಳಿದ್ರೆ ಇವರಲ್ಲಿ ಉತ್ತರ ಇಲ್ಲ. ನಿಜವಾಗ್ಲೂ ಉತ್ತರ ಇಲ್ಲ. ಅವರು ಬಂದ್ರೆ ಪುರಾವೆಗಳು ಇಲ್ಲದೆ ಅವರು ಮಾತಾಡುದಿಲ್ಲ, ಇದನ್ನೆಲ್ಲ ಅವರು ಹುಡುಕುವಂತ ಕೆಲಸ ಮಾಡ್ತಿದ್ರು. ಉಳಿಕಲ್ ನಟರಾಜ್ ಸರ್ ಹತ್ರ ಇವರಿಗೆ ಸಮಸ್ಯೆ ಉಂಟು ಅಂತ ಹೇಳಿದ್ರೆ ಇವರು ಅದನ್ನ ಏನ್ ಮಾಡ್ತಿದ್ರು, ಪರಿಶೀಲನೆ ಮಾಡುವ ಹಾಗೆ ಜನರ ಹೆಲ್ಪ್ ತಗೊಳ್ತಿದ್ರು, ಜ್ಞಾನಿಗಳ ಹೆಲ್ಪ್ ತಗೊಳ್ತಿದ್ರು. ಈಗ ನೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರು ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಇಲಾಖೆಯಿಂದ ಇವರಿಗೆ ಏನು ಸಹಾಯ ಬೇಕು ಮಾಡ್ತಾ ಇದ್ರು. ಇಲಾಖೆಯಿಂದ ಖಂಡಿತ ಕೊಟ್ಟೆ ಕೊಡ್ತಾರೆ, ಇವರಿಗೆ ರಕ್ಷಣೆ ಕೊಟ್ಟೆ ಕೊಡ್ತಾರೆ. ಆಲ್ರೆಡಿ ಗ್ರಾಮ ಪಂಚಾಯತಿಯಿಂದ ಒಂದು ಕಂಪ್ಲೇಂಟ್ ಹೋಗಿದೆ, ಈ ತರ ಸಮಸ್ಯೆ ಆಗ್ತಾ ಇದೆ ಅವ್ರ ಮನೆಯಲ್ಲಿ. ನಾಳೆ ಅವ್ರ ಮನೆಯಲ್ಲಿ ಏನೇ ಜವಾಬ್ದಾರಿ ಆದ್ರೂ ನಾವು ಜವಾಬ್ದಾರಿ ಆಗಲ್ಲ, ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ, ಆಲ್ರೆಡಿ ಪಂಚಾಯತಿ ಕಡೆಯಿಂದನೂ ಕೊಟ್ಟಿದ್ದಾರೆ. ಮತ್ತೆ ಇವರು ಪರ್ಸನಲ್ ಆಗಿ ಇವರು ಏನು ವೈಯಕ್ತಿಕವಾಗಿ ಒಂದು ಕಂಪ್ಲೇಂಟ್ ಹೋಗಿದೆ, ನೀವು ಹೇಳಿದ ಪ್ರಕಾರ ವೈಯಕ್ತಿಕ ಪ್ರಕಾರ. ಹಾಗಾಗಿ ಇದು ಮಾಧ್ಯಮದಲ್ಲಿ ಬಂದಂತ ವಿಷಯಗಳು ಅವರು ಏನು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೋ ಅದನ್ನೇ ಮಾಧ್ಯಮದಲ್ಲಿ
ಪ್ರಸಾರ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಪ್ರಕಾರ ಮಾತ್ರ ಇದು ನನಗೆ ಒಂದು ಏನಿಲ್ಲ, ಒಂದು ಝೀರೋ ಥರ ಕಾಣಿಸ್ತಾ ಇದೆ. ಹೌದು ಹೌದು ಹೌದು. ಏನಿಲ್ಲ, ಒಂದು ಝೀರೋ, 0 ಥರ ಕಾಣಿಸ್ತಾ ಇದೆ. ಇದರಲ್ಲಿ ನಮಗೆ ಏನು ಸಿಕ್ಕಿಲ್ಲ. ನಾನು 7 ದಿವಸದಿಂದ ಇನ್ವೆಸ್ಟಿಗೇಷನ್ ಮಾಡಿ ಇದ್ರ ಬಗ್ಗೆ ನಾನು ಹುಡುಕಣ ಇದರಲ್ಲಿ ಏನೋ ಇದೆಯಾ ಅಂತ ಇಡೀ ಪ್ರಸಾರವಾಯಿತು. ಇಲ್ಲ ಇಲ್ಲ ಇಲ್ಲ, ಅಂಥದ್ದು ಭಯಾನಕ ವಿಷಯಗಳನ್ನು ಆಗುವಂತ ಹಾಗೆ ಏನಿಲ್ಲ, ದೃಶ್ಯ ಇಲ್ಲ, ನನಗೆ ಕಂಡಿಲ್ಲ. ಮತ್ತೆ ಅವ್ರ ಹತ್ರ ನಾನು ನಿನ್ನೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿದೆ. ಅವ್ರ ಹತ್ರ ನಾನು ಕೇಳಿದೆ, ಸರ್ ನಾಳೆ ನನ್ನ ಇದು ಅವರಿಗೆ ಪ್ರೇತ ಕಂಡಾಗ ಆಗಿದ್ದು ಅಥವಾ ಈ ತರ ಲೋಟೆ ಬೀಳುವಂತ ಆಗೋದು, ಪ್ರಸಾದ ಬಂದ ವಿಷಯಗಳಿಗೆ ಈ ಪ್ರಸಾದ ಬಂದ ಸ್ಟೋರಿ ನಮಗೆ ಗೊತ್ತಿರೋದ್ರಿಂದ ಅದೇ ತರ ಲೋಟೆ ಬಿದ್ದದಕ್ಕೆ ಕೂಡ ಒಂದು ಸ್ಟೋರಿ ಏನಾದ್ರೂ ಇರ್ಬೋದು ಅವ್ರ ಮನೆಯಲ್ಲಿ. ಇರ್ಬೋದು. ಬಿದ್ದಿರ್ಬೋದು, ರಾತ್ರಿ ಇಲಿಗಳು ಆಚೆಚೆ ಹೋದಾಗಲೂ ಬಿದ್ದಿರ್ಬೋದು. ಅದನ್ನೆಲ್ಲ ಇವರು ಈ ರೀತಿಗೆ ಟಿವಿ ಅವರಿಗೆಲ್ಲ ಈ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನ್ಯೂಸ್ ಈ ತರ ಕೊಟ್ಟಿದ್ದಾರೆ ಅಂತ. ಇವರಿಗೆ ಅದನ್ನು ಇವರು ಯಾವುದೇ ಸಮಸ್ಯೆಯನ್ನು ಪರಿಶೀಲನೆ ಮಾಡದೆ ಮಾಧ್ಯಮಗಳಿಗೆ ಕೊಟ್ಟು ಇಷ್ಟು ದೊಡ್ಡ ನಾನು ನಿನ್ನೆ ಅವರಿಗೆ ಒಂದು ಕಾಲ್ ಮಾಡ್ತೇನೆ. ಕಾಲ್ ಮಾಡಿದ್ಮೇಲೆ ಅವ್ರ ಹತ್ರ ನಾನು ಹೇಳ್ತೇನೆ, ಸರ್ ನಾನು ನಾಳೆ ಬರ್ತಾ ಇದ್ದೇನೆ ನಿಮ್ಮನ್ನು ಒಂದು ಬೈಟ್ಸ್ ತೆಗಿಯೋಕ್ಕೆ ಅಂತ. ಹಂಗೆ ನಾನು ಇವತ್ತು ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡಿಲ್ಲ. ಒಂದು ಹಾಫ್ ಆನ್ ಅವರ್ ಬಿಟ್ಟು ತಿರ್ಗಾ ಕಾಲ್ ಮಾಡ್ತಾ ಇದ್ದೇನೆ. ನಿನ್ನೆ ಕಾಲ್ ಮಾಡ್ತಾ ಇದ್ರು, ಸರ್ 11 ಗಂಟೆಯಿಂದ ಒಳಗಡೆ ನೀವು ಬೇಗ ಬಂದರೆ ಆಗುತ್ತೆ ಅಂತ ಹೇಳಿದ್ರು. ಆದ್ಮೇಲೆ ತಿರ್ಗಾ ಬಂದ್ಬಿಟ್ಟು ನಾನು ಇವಾಗ ಕಾಲ್ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ, ಸರ್ ನಾನು ಕೋರಿಘಟ್ಟದಲ್ಲಿ ಇದ್ದಾನೆ ಅಂತ. ಅವ್ರ ಮನೆ ಸಮಸ್ಯೆ ಬಗೆಹರಿದು ಬಿಟ್ಬಿಟ್ಟು ಅವರು ಮನೆ ಅಲ್ಲ ಇಷ್ಟು ನ್ಯೂಸ್ ಚಾನಲ್ ಅಲ್ಲಿ ಪ್ರಸಾರ ಆಗ್ತಾ ಇದೆ, ಇಷ್ಟು ಜನರು ಕೇಳ್ತಾ ಇದ್ದಾರೆ ಏನಾಗಿದೆ ಅಂತ. ಇದ್ರಾಗ ಇವರು ಏನ್ ಅನಿಸಿರ್ಬೋದು ಸರ್ ಗೊತ್ತಾ, ಮನೆಯಲ್ಲಿ ದೈವ ಬರ್ತದೆ ಪ್ರೇತ ಬರ್ತದೆ ಅಂತ ಹೇಳಿದಾಗ ಕಷ್ಟಗಳಿಗೆ ಊರಿನವರು ಏನಾದ್ರು ಹಣದ ರೂಪದಲ್ಲಿ ಸ್ಪಂದಿಸಬಹುದು ಅಂತ ಹೇಳಿ ಇವರ ಈ ರೀತಿಯ ಯೋಚನೆಗಳಿತ್ತ ಏನು ಗೊತ್ತಿಲ್ಲ. ಮತ್ತೆ ಅದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಅಲ್ಲ, ಅವ್ರ ಮನೆದು ಸಮಸ್ಯೆ ಬಗೆಯಿರೋದು ಬೇಡವಾ ಅವ್ರಿಗೆ? ಇಲ್ಲ ಹಿಂಗೇನೆ ಇರ್ಲಿ, ಇಲ್ಲ ಇದೊಂದು ಬೋಗಸ್ ತರನ ಮಾಡ್ಕೊಂಡಿದೆ, ಅವ್ರಿಗೆ ಟೆನ್ಷನ್ ಇಲ್ಲ. ಇದ್ರ ನಾವಲ್ಲಿ 2 ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೆ ಯಾವುದೇ ಅಂದ್ರೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ಲಿ, ಅವರ ಜೀವನಕ್ಕೆ ಏನಾದ್ರೂ ಅವರು ತೊಂದರೆ ಆಗ್ಬಾರ್ದು, ಅವರು ವಿದ್ಯಾಭ್ಯಾಸಕ್ಕೆ ಏನಾದ್ರೂ ಸಹಾಯ ಬೇಕಿದ್ರೆ ನಾವೆಲ್ಲ ಮಾಡೋಣ ಅಂತ ಹೇಳಿ ನಾನು ಹೇಳ್ದೆ, ನಾನು ಆಲ್ರೆಡಿ ಹೇಳಿದ್ದೇನೆ, ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ಅವ್ರಿಗೂ ಹೇಳಿದ್ದೇನೆ, ನಿಮಗೆ ನನ್ನ ಕಡೆಯಿಂದ ಏನಾದರೂ ಸಪೋರ್ಟ್ ಇದ್ರೆ ನಾನು ಖಂಡಿತ ಮಾಡ್ತೇನೆ ಅಂತ ಹೇಳಿದ್ದೇನೆ. ಆದ್ರೂ ಅವ್ರಿಗೆ ಅಷ್ಟು ನಾನು ಒಂದು ಧೈರ್ಯ ಕೊಟ್ಟಿದ್ದೇನೆ. ಉಲಿಕಲ್ ನಟರಾಜ್ ಸರ್ ಕಾಲ್ ಮಾಡಿದಾಗ ನಾನು ಧೈರ್ಯ ಕೊಟ್ಟಿದ್ದೇನೆ. ನಿಜವಾಗ್ಲು ಅವರು ನಮ್ಮ ಜೊತೆ ಕರೆಕ್ಟ್ ಆಗಿದ್ರೆ ನಾವು ಮಾಡ್ಬೋದು ಸರ್. ಇದೊಂದು ಬೋಗಸ್ ತರ ಆಗಿದೆಯಲ್ಲ ಸರ್. ಅಥವಾ ಅವರಿಗೆ ಅಲ್ಲಿ ಬದುಕಲಿಕ್ಕೆ ಏನಾದರೂ ತೊಂದರೆಗಳಿದ್ರೆ ನಮ್ಮ ಕಡೆಯಿಂದ ಏನು ಬೇಕಾದ್ರೂ ನಾವು ಮಾನವೀಯತೆಯ ನೆಲೆಯಲ್ಲಿ ನಾವು ಸಹಾಯವನ್ನು ಮಾಡಬಹುದು. ಅವರು ಒಂದು ಮಾತು ಹೇಳ್ತಾರೆ, ನಾನು ಒಬ್ಬರ ಹತ್ರ ಕೇಳ್ಕೊಂಡಿದ್ದೇನೆ, ನಮ್ಮ ಮನೆ ಪರಿಸ್ಥಿತಿ ಈ ತರ ಇದೆ, 1 ಲಕ್ಷ ರೂಪಾಯಿ ಖರ್ಚಿದೆಯಾ ಅಂತ ಹೇಳ್ತಾ ಇದ್ದಾರೆ. ಅದು ಅಂದ್ರೆ ಅಂತ ಮಂತ್ರವಾದಿಗಳು ತಂತ್ರಧಾರಿಗಳೆಲ್ಲ ತುಂಬಾ ಜನ ಇಲ್ಲಿ ಇದ್ದಾರೆ ಊರಲ್ಲಿ. ಅಂದ್ರೆ ಇದನ್ನು ಒಂದು ಮಾಧ್ಯಮದ ಎದುರಲ್ಲಿ ಅವರು ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ಅವರ ಡೀಟೇಲ್ ಅನ್ನು ಕೂಡ ಸ್ವಲ್ಪ ಜಾಹೀರಾತನ್ನೆಲ್ಲ ಕಷ್ಟದಲ್ಲಿರುವವರಿಗೆಲ್ಲ ಸ್ವಲ್ಪ ನಾವು ಹೇಳ್ಬಹುದು. ಅಂದ್ರೆ ಕಷ್ಟದಲ್ಲಿ ತುಂಬಾ ಜನ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ದೇಶದಲ್ಲಿ ಇದ್ದಾರೆ, ಎಲ್ಲ ಧರ್ಮದಲ್ಲಿ ಕೂಡ ಇದ್ದಾರೆ. ಅಂದ್ರೆ ಬೇರೆಯವರಿಗೆ ಕೂಡ ಸಹಾಯ ಆಗ್ತದೆ ಅಂತ ಹೇಳಿದ್ರೆ ಈಗ 1 ಅಲ್ಲ 2 ಲಕ್ಷ ಬೇಕಾದ್ರೂ ಕೊಡಬಹುದು. ಇವರು ದುಷ್ಟಸತ್ತಿನ ದೇವ್ರನ್ನ ಎದುರಿಡ್ಕೊಂಡು ಇವ್ರು ಬೋಗಸ್ ತರ ಮಾಡ್ತಾ ಇದಾರೆ, ಒಂದು ಅರ್ಥನೂ ಆಗ್ತಾ ಇಲ್ಲ. ಅಂದ್ರೆ ಮಾನಸಿಕ ರೀತಿಯಲ್ಲಿ ತೊಂದರೆ ಆದ ಒಂದು ಕುಟುಂಬಕ್ಕೆ ಇಂಥವರಿಂದೆಲ್ಲ ತಪ್ಪು ಮಾಹಿತಿಗಳೆಲ್ಲ ಬೇರೆ ಬೇರೆ ರೀತಿಯಿಂದ ಸಿಗುವಂತ ನಾವು ನೋಡಿದ್ವಿ. ಅಲ್ಲ, ನಾನು ಇನ್ವೆಸ್ಟಿಗೇಷನ್ ಪ್ರಕಾರ ನಾನು ಮಾಡಿದ್ದು ಇನ್ವೆಸ್ಟಿಗೇಷನ್ ಪ್ರಕಾರ ಯಾವುದೂ ಇಲ್ಲ, ಎಲ್ಲ ಝೀರೋನೇ ಇದೆ. ಇಲ್ಲ ಸರ್, ಅದು ಮಾಲಾಡಿಯಲ್ಲಿ ಬಂದಂತಹ ದೃಶ್ಯವನ್ನು ನಾನು ಕೂಡ ನೇರವಾಗಿ ನಂಬಲಿಕ್ಕೆ ತಯಾರಿಲ್ಲ. ನಿಜವಾಗ್ಲು ಸಮಸ್ಯೆಯನ್ನು ಇವರು ಬೇರೆ ರೀತಿಯಿಂದ ಏನೋ ಹೇಳಲಿಕ್ಕೆ ಹೋಗಿ ಏನೋ ಮಾಧ್ಯಮದವರು ಬಂದು ಅದೆಲ್ಲ ವೈರಲ್ ಆಗಿದೆ. ಬೆಂಕಿ ಹತ್ಕೊಳ್ಳೋದು, ಇಲ್ಲ ಚಿನ್ನಾಭರಣ ಮಾಯ ಆಗೋದು, ಮೊಬೈಲ್ ಫೋನ್ ಮಾಯ ಆಗೋದು, ಮತ್ತೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದೊಂದು ಸ್ಟೇಟ್ಮೆಂಟ್ ಪ್ರಕಾರನೂ ರೀತಿನೂ ಕರೆಕ್ಟ್ ಆಗಿಲ್ಲ. ನಮ್ಮ ಕಡೆಯಿಂದ ಮತ್ತೊಂದು ಸಲ ಅವರಿಗೆ ಏನೋ ಸಹಾಯ ಬೇಕಿದ್ರೆ ನಾನು ಪರಿಶೀಲನೆ ಮಾಡ್ಲಿಕ್ಕೆ, ನನ್ನ ಕಡೆಯಿಂದ ಏನೋ ಸಹಾಯ ಬೇಕಿದ್ರೆ ಮತ್ತೊಂದು ಸರ್, ಆ ಹುಡುಗಿ ಒಂದು ಮೊಬೈಲ್ನ ಫೋಟೋ ತೆಗಿತಲ್ಲ ಸರ್, ಆ ತರ ಒಂದು ಏನಾದ್ರು ಇದೆಯಾ? ಮಗು ಫೋಟೋ ತೆಗ್ದಿದೆ ಅಂತ ಹೇಳಿದ್ರೆ ಯಾರಾದ್ರೂ ಪ್ರೇತದ್ದು ಭೂತದೆಲ್ಲ ಫೋಟೋ ತೆಗಿತಾರಂತೆ, ಮಕ್ಕಳಿಗೆ ಎಲ್ಲಿಂದ ಸರ್ ಧೈರ್ಯ ಅಲ್ವಾ? ಎಲ್ಲಿಂದ ಧೈರ್ಯ ಬರ್ತದೆ? ಅವಳು ಫೋಟೋ ತೆಗ್ದಿದ್ಮೇಲೆ ಕ್ಲಾಸ್ನ ಮಕ್ಕಳಿಗೆ ಒಂದು ರಾತ್ರಿ
ಕೇಳುವುದಿಲ್ಲ. ಒಂದು ಎರಡನೇದು ಬಂದ್ಬಿಟ್ಟು ಯಾರಾದರೂ ಆ ಥರ ಒಂದು ಮಕ್ಕಳು ಏನೆಲ್ಲ ಎಡಿಟಿಂಗ್ ಎಲ್ಲ ಮಾಡಿ ಎಂತೆಲ್ಲ ಮಾಡ್ತಾರೆ ಅಂತ ಹೇಳಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ದೊಡ್ಡವರಿಗಿಂತ ಹೆಚ್ಚು ಮಕ್ಕಳು ಮೊಬೈಲ್ ಆಪರೇಟಿಂಗ್ ಎಲ್ಲ ಕಲ್ತಿದ್ದಾರೆ. ನೋಡದ ದೃಶ್ಯವನ್ನು ಯಾರಾದರೂ ಹೊಸ ನೋಡಿದ್ರೆ ಅವರಿಗೆ ಒಂದು ಅದೇ ದೃಶ್ಯವನ್ನು ಈಗ ಪರಿಶೀಲನೆಗೆ ಕೊಡ್ಬೋದಲ್ಲ ಸರ್ ಏನಾದ್ರು? ಚಳಿ ಜ್ವರ ಏನಾದರೂ ಬರುತ್ತಲ್ವ ಮಕ್ಕಳಿಗೆ ನೋಡದ ಆ ತರದೆಲ್ಲ ಏನಿಲ್ಲ. ಆ ಥರದ್ದು ಏನು ಬಂದಿಲ್ಲ. ಅವರು ಸಮಸ್ಯೆ ಇರ್ಬೋದು ಸರ್. ಅಂದ್ರೆ ಬಡವರ ಮನೆಯಲ್ಲಿ ಸಮಸ್ಯೆ ಇಲ್ಲದ್ದು ಯಾರ ಮನೆಯಲ್ಲಿ ಹೇಳಿ? ಎಲ್ಲರ ಮನೆಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ಸಮಸ್ಯೆ ಇರ್ಬೋದು. ಅದಕ್ಕೆ ಪರಿಹಾರ ಇದ್ದೇ ಇದೆ. ಪರಿಹಾರ ಮಾಡ್ಕೊಳ್ಳೋದನ್ನು ನಾವು ನೋಡೋಣ. ಆಯ್ತು ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ನಾನು ಇಷ್ಟು ಮಾತಾಡಿದ ಮೇಲೆ ಏನೆಲ್ಲ ಸಿಕ್ತು ಅಂತ ನೋಡಿದ್ರಲ್ವ. ನಾನು ಅಲ್ಲಿ 1 ವಾರ ಅವ್ರ ಜೊತೆ ಮಾತಾಡಿದ ಒಂದು ಕ್ಷಣ ಆಗಿರ್ಬೋದು, ಅವ್ರ ಜೊತೆ ನಾನು ಅಲ್ಲಿ ಕಳೆದಂಥ ದಿನ ಆಗಿರ್ಬೋದು, ಮತ್ತು 3 ದಿವಸ ನಾನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರುವಂಥ ಒಂದು ವಿಷಯ ಆಗಿರ್ಬೋದು, ಅಲ್ಲಿ ನನಗೆ ಏನು ಕಾಣಲಿಲ್ಲ. ಫುಲ್ ಝೀರೋನೇ. ನಾನು ಏನಂತಾನೆ ಇದಕ್ಕೆ ಒಂದು ಮಾರ್ಕ್ಸ್ ಕೊಡಲಿ? ಅಲ್ಲಿ ಏನೋ ಇದೆ, ಒಂದು ನಿಗೂಢವಾದ ರಹಸ್ಯ ಇದೆ ಅಂತ ಏನಂತ ಕೊಡಲಿ? ಈ ದೇವ್ರನ್ನ, ಈ ದುಷ್ಟಶಕ್ತಿನ ಇಟ್ಕೊಂಡು ಇವ್ರನ್ನ ಏನು ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇದ್ದಾರೋ, ಇಲ್ಲ ಇವ್ರಿಗೆ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೋ, ಇಲ್ಲ ಇವರು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೋ ಒಂದು ಗೊತ್ತಿಲ್ಲ. ಮತ್ತು ಹುಲಿಕಲ್ ನೆಟ್ವರ್ಕ್ ಸರ್ ಅವರು ಬರ್ತಾರ ಅಂತ ಅದು ಹೇಳಿದರು, ಬರೋದು ಬೇಡ ಅಂತ ಹೇಳಿದರು. ಈ ಥರ ಎಲ್ಲ ನೋಡುವಾಗ ಏನೋ ಅನಿಸ್ತಾ ಇದೆ, ಇದರಲ್ಲಿ ಬೋಗಸ್ ಥರನೂ ಅನಿಸ್ತಾ ಇದೆ. ಒಂದು ಬೆಂಕಿ ಪಟ್ನ ಯೂಸ್ ಮಾಡಿಕೊಂಡು ಬೆಂಕಿ ಹಚ್ಚೋದು ಹಿಂಗೆ, ಮತ್ತು ಆಟೋಮೆಟಿಕ್ಕಾಗಿ ಮೊಬೈಲ್ ಮಾಯ ಆಗೋದು ಹಿಂಗೆ, ಆದರೆ ಮತ್ತು ಚಿನ್ನಾಭರಣ ಮಾಯ ಆಗೋದು ಹಿಂಗೆ. ಇದು ನೋಡಿದರೆ ಒಂದು ಯಾವ ಥರ ನಂಬಬೇಕು, ಯಾವ ಥರ ಬಿಡಬೇಕಂತ ನನಗೆ ಗೊತ್ತಿಲ್ಲ. ಈ ಥರ ನನಗೆ ಶಾಕ್ ಆಯಿತು. ನಾನು ಅಲ್ಲಿಗೆ ಹೋಗ್ಬೇಕಂತಲೇ ಇದ್ದೆ. ನಾನು ನಿಮ್ಮ ಜೊತೆನೇ ಇವಾಗ ಒಬ್ಬರ ಜೊತೆ ಫೋನಲ್ಲಿ ಅದ್ರ ಬಗ್ಗೆ ಮಾತಾಡಿದೆ. ಏನೂ ಇಲ್ಲ, ಈ ಥರ ಇದೆ. ಮತ್ತು ಒಬ್ಬರ ಹತ್ರ ಯಾರ ಹತ್ರ ಕೇಳಿದ್ರಂತೆ ಹೋಗಿ, ಅವರು ಹೇಳಿದ್ರಂತೆ 1 ಲಕ್ಷ ರೂಪಾಯಿ ಖರ್ಚಿದೆ ಅಂತ. ಅದಕ್ಕೆ ನಾನು ನಿನ್ನೆ ಕಾಲ್ ಮಾಡಿ ಹೇಳಿದೆ, ನಮ್ಮ ಫ್ರೆಂಡ್ ಒಬ್ರಿಗೆ ಕಾಲ್ ಮಾಡ್ತೇನೆ, ಅವರು ಅಲ್ಲಿ ನೀವು ಖರ್ಚು ಮಾಡಿಬಿಡಿ, ನಾನೇ ಖರ್ಚು ಮಾಡ್ತೇನೆ. ಅವ್ರ ಮನೇಲಿ ಏನೇ ಪ್ರಾಬ್ಲಮ್ ಇದ್ದರೂ ನಾನೇ ಖರ್ಚು ಮಾಡ್ತೇನೆ, ನೀವು ನಾನು ಖರ್ಚು ಜಾಗಕ್ಕೆ ಬನ್ನಿ, ಅಲ್ಲಿ ಹೇಳ್ತಾರೆ. ಈ ನಿಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಇದ್ದರೂ ಅಲ್ಲಿ ಹೇಳ್ತಾರೆ, ಅಲ್ಲಿಗೆ ಹೋಗಿ, ಇಲ್ಲ ನನ್ನ ಫ್ರೆಂಡ್ನ ಕಳಿಸ್ತೇನೆ. ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತಾ? ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕೋರಿಘಟ್ಟಕ್ಕೆ ಹೋಗಿದ್ದಾರೆ. ಇದು ಅವ್ರ ಮನೆಯಲ್ಲಿರುವಂಥ ಪ್ರಾಬ್ಲಮ್ನ ಅವ್ರು ಸಾಲ್ವ್ ಮಾಡ್ತಾ ಇದ್ದಾರೆ, ಇಲ್ಲ ಅವರು ಸುತ್ತಾಡ್ತಾ ಇದ್ದಾರೆ. ನೋಡಿ, ನಾವೆಲ್ಲ ತಲೆ ಟೆನ್ಷನ್ ಮಾಡಿಕೊಂಡು, ಪಾಪ ಅಲ್ಲಿ ಮಕ್ಕಳಿದ್ದಾರೆ, ಈ ಥರ ಆಗಿದೆ, ಏನಾದರೂ ಸಾಲ್ವ್ ಮಾಡೋಣ. ನಾನು ನಿಜವಾಗ್ಲೂ ವೀಡಿಯೋ ಮಾಡೋಕ್ಕೆ ನಂಗೆ ಮನಸ್ಸೇ ಇಲ್ಲ. ನಾನು ಇವ್ರದ್ದು ಒಂದು ವೀಡಿಯೋನೂ ನಾನು ಅಪ್ಲೋಡ್ ಮಾಡಿಲ್ಲ. ಎಷ್ಟು ನಂಗೆ ಬೇಜಾರಾಯಿತು. ಆದರೆ ಈ ಥರ ಎಲ್ಲ ಇರುವಾಗ ನಂಗೆ ಬೇಜಾರಾಗದೇ ಇರುತ್ತಾ? ಅದಕ್ಕೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೇನೆ. ಎಲ್ಲಿ ಸತ್ಯಾಂಶಗಳು ಇರುತ್ತೋ ನಾನು ಅಲ್ಲಿ ಅಪ್ಲೋಡ್ ಮಾಡ್ತೇನೆ. ಅವ್ರು ನನ್ನ ಬಳಿ ಏನು ಬೇಕಾದರೂ ನನಗೆ ನೀವು ಕಮೆಂಟ್ನಲ್ಲಿ ಬೈಯಿರಿ, ಇಲ್ಲ ಏನು ಬೇಕಾದರೂ ನನಗೆ ಒಂದು ಬ್ಯಾಡ್ ಕಮೆಂಟ್ ಹಾಕಿ, ಏನಾದರೂ ನಾನು ಏನು ಮಾತಾಡಲ್ಲ, ಓಕೆನಾ? ಬಟ್ ನಾನು ಇದ್ದಿದ್ದೇ ಸತ್ಯಾಂಶನ ನಿಮ್ಗೆ ಹೇಳ್ತಾ ಇದ್ದೇನೆ ಹೊರತು ಬೇರೆ ಏನಲ್ಲ. ಬಟ್ ಅವರಿಗೆ ಒಂದು ಟೆನ್ಷನ್ ಇಲ್ಲ, ಅವ್ರ ಮನೇಲಿ ಈ ಥರ ಆಗ್ತಾ ಅಂತಲ್ಲ ಅಂದರೆ ಬಿಟ್ಟುಬಿಡೋದು ಒಳ್ಳೆಯದಲ್ವಾ? ನಾನು ಅದಕ್ಕೆ ಬಿಟ್ಬಿಡೋಕ್ಕೆ ಹೊರ್ತಾ ಇದ್ದೇನೆ. ನನಗೆ ಬೇಡ. ನನ್ನ 7 ಡೇಸ್ ಆಯಿತು ಇದ್ರ ಬಗ್ಗೆ ಹಿಂದ್ಗಡೆ ಇದ್ದು ಅವ್ರಿಗೆ ಡೈಲಿ ಕರೆ ಮಾಡಿಕೊಂಡು ಹೆಂಗಿದ್ರೆ ಅಂತ ಕೇಳಿಕೊಂಡು ಅವ್ರ ಸಮಸ್ಯೆಗೆ ನಾನೊಬ್ಬ ಅವ್ರ ಜೊತೆ ಅವ್ರ ಮನೇಲಿ ಏನಂದರೆ ಅವರಿಗೆ ಒಂದು ಬಲ ಇದ್ದಂಗೆ, ಅವರು ಹಿಂದ್ಗಡೆ ಒಂದು ಬಲ ಇದ್ದಂಗೆ ಅವ್ರು ಸಪೋರ್ಟ್ ಮಾಡ್ಕೊಂಡೆಲ್ಲ ಇದ್ದೆ. ಆದರೂ ನಂಗೆ ಬೇಜಾರಾಗ್ತಾಯಿದೆ, ಅವರು ಈ ಥರ ಮಾಡ್ತಾರೆ ಅಂತಲೇ ಒಂದು ಬೇಜಾರಾಗ್ತಾಯಿದೆ. ಇದರಲ್ಲಿ ತುಂಬ ಬೇಜಾರಾಗುತ್ತೆ ಈ ಥರ ಹೇಳುವಾಗ. ಇದೊಂದು ಬೋಗಸ್ ಥರನೇ ಹೇಳ್ಬೋದು ಅನಿಸುತ್ತೆ. ಏನು ಹೇಳೋಕ್ಕಾಗಲ್ಲ, ನನಗೆ ಏನೂ ಹೇಳೋಕ್ಕಾಗ್ತಾಯಿಲ್ಲ. ಒಂದು ಬೋಗಸ್ ಥರನೋ ಇವರು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೋ ಏನಂತ ನನಗೆ ಒಂದು ಅರ್ಥ ಆಯ್ತಲ್ಲ. ಫಸ್ಟ್ ಆಫ್ ಆಲ್ ಯಾರೂ ಟೆನ್ಷನ್ ಮಾಡಬೇಡಿ ಇದರಿಂದ. ಇದೊಂದು ಏನಿಲ್ಲ, ಅವರಿಗೆ ಟೆನ್ಷನ್ ಇಲ್ಲ ಅಂದರೆ ಇದು ಬೋಗಸ್ ಥರ, ಬಿಟ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಆದಮೇಲೆ ಒಬ್ಬರ ಜೊತೆ ಮಾತಾಡಿದೆ, ಹೋಮಿದ್ದು ಆಯಿತು. ಆ್ಯಂಡ್ ವಾಸ್ತು ಪ್ರಕಾರ ಅವರು ಹೇಳ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ 3 ತಿಂಗಳಿಂದ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ವಾಸ್ತು ಪ್ರಕಾರ ಬಂದ್ಬಿಟ್ಟು ಅಂದರೆ 3 ವರ್ಷದಿಂದ ಸಮಸ್ಯೆ ಇದೆ. ಅವರು ಒಪ್ಪಿಕೊಂಡಿದ್ದಾರೆ, ಕರೆ ಮೂಲಕ ಹೇಳ್ತಾರೆ, ಅವರು ಒಪ್ಪಿಕೊಂಡಿದ್ದಾರೆ 3 ವರ್ಷದಿಂದ ಸಮಸ್ಯೆ ಇದೆ. 3 ತಿಂಗಳಿಂದ ಯಾವ ಥರ ತೆಗೆದಿಡಬೇಕು ಇವರು? 3 ತಿಂಗಳಿಂದ ಈ ಥರ ಸಮಸ್ಯೆ ಆಗ್ತಾಯಿದೆ. 3 ವರ್ಷದಿಂದ ಸಮಸ್ಯೆ ಹೋಯ್ತಾ? ಖಾಲಿಯಲ್ಲಿ ತೇಲಾಡ್ಕೊಂಡು ಹೋಯ್ತು. 3 ತಿಂಗಳಿಂದ ಮಾತ್ರ ಸಬ್ಜೆಕ್ಟ್ ಇರೋದು, 3 ವರ್ಷದ ಸಬ್ಜೆಕ್ಟೇ ಇಲ್ಲ.
ಮತ್ತು ಇನ್ನೊಂದು ಹೇಳ್ತಾರೆ, ನಮ್ಮ ಗಾಡಿಯಲ್ಲಿ ಒಂದು ಭಸ್ಮ ಬಂತು, ಭಸ್ಮದಿಂದ ಸ್ಟಾರ್ಟ್ ಆಗಿರೋದು. ಇದು ತುಂಬ ಇದೆ ಚರಿತ್ರೆ, ಹೇಳ್ಬೇಕಂದ್ರೆ ಒಂದು ಬುಕ್ಸೇ ಬರಿಬೋದು, ಆ ಥರ ಇದೆ ಚರಿತ್ರೆ ಭಸ್ಮದ್ದು. ಮತ್ತು ಇವ್ರ ಮನೆಯದ್ದು ತುಂಬ ಇದೆ ಚರಿತ್ರೆ. ಇದು ನೋಡೋಕ್ಕೆ ಹೋದರೆ ನಾವೇ ಮೆಂಟ್ಲಾಗ್ತೀವಿ ನಿಜವಾಗ್ಲೂ. ನಾನು ಇದನ್ನ ಕೇಸ್ನ ಇನ್ವೆಸ್ಟಿಗೇಷನ್ನ ಇವತ್ತೇ ಲಾಸ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದನೆ ಹಿಂಗೆ ಇರಲಿ, ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಯಾವುದಾದ್ರೂ ಘಟನೆ ಇದ್ದಲ್ಲಿ ನಾನು ಅಲ್ಲಿ ವಿಸಿಟ್ ಮಾಡ್ತೇನೆ, ಅವ್ರಿಗೂ ಒಂದು ಧೈರ್ಯನ ತುಂಬ್ತೇನೆ, ಸಪೋರ್ಟ್ ಮಾಡ್ತೇನೆ. ಅಲ್ಲಿ ನಾನು ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಲಾಸ್ಟ್ ಎಂಡ್ ಮಾಡ್ತಾಯಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರ ಆಶೀರ್ವಾದ ಹಿಂಗೇನೇ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್.